बुधगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯ ಮತ್ತು ಅದನ್ನ ಈಗ ಮುಗಿಸೋಣ ಅಂತ ನನ್ನ ಅಭಿಪ್ರಾಯ. ಇದಕ್ಕೆಂದ್ರೆ ಅದಲ್ಲಿ ಕಥಾಭಾಗಗಳಾಗಿರ್ತಕ್ಕಂಥದ್ದು ತಾನೇ ಹೆಚ್ಚಿದೆಯೋ ಹೊರತಾಗಿ ಶಾಸ್ತ್ರ ವಿಷಯವಾಗಿರ್ತಕ್ಕಂಥದ್ದು ಹೆಚ್ಚಿಲ್ಲ. ಆ ಕಥಾಭಾಗವಾಗಿರ್ತಕ್ಕಂಥದ್ದು ಅದ್ರಲ್ಲಿ ಒಂದೆರಡು ವಿಷಯಗಳು ಮಾತ್ರ ನಿಮಗೆ ಹೇಳ್ತೇನೆ. ಇದಕ್ಕೆಂದ್ರೆ ಮೊದಲು ಪೌಂಡ್ರಕ ವಾಸುದೇವನಾಗಿರ್ತಕ್ಕಂಥವನ ಒಂದು ವಧವಾಗಿರ್ತಕ್ಕಂಥ ಅದನ್ನ ಕುರಿತು ಹೇಳ್ತಾರೆ. ಇದು ಹೇಳ್ತಕ್ಕಂಥದ್ದು ನಾನು ನಿಮಗೆ ಇಂಡೆಕ್ಸ್ ಅಲ್ಲಿ ನೋಡಿದ್ದೇನೆ. 201ನೇ ಶ್ಲೋಕದಿಂದ 220ನೇ ಶ್ಲೋಕದವರೆಗೂ ಈ ಪೌಂಡ್ರಕ ವಾಸುದೇವನ ವಧವನ್ನ ಕುರಿತು ಹೇಳ್ತಾರೆ. ಆಗ ತದೋ ಹರಿಹಿ ಬ್ರಹ್ಮ ಸುರೇಂದ್ರ ಮುಖ್ಯೈಹಿ ಸುರೈಹಿ ಸ್ತುತಃ ಗರುಡ ಸ್ಕಂದ ಪುನಃ ಪುನಃ ಪ್ರಣತಃ ಶಂಕರೇಣ ಸ್ತುತಃ ತೃತೀಯೋ ಅನ್ನಿ ನಿಜಾಂ ಪುರೀಂ ಅಗಾತ್. ಕೃಷ್ಣ ಪರಮಾತ್ಮ ಕೈಲಾಸಕ್ಕೆ ಹೋದವನ ಇರ್ತಕ್ಕಂಥ 3 ದಿನ ಕೈಲಾಸದಲ್ಲಿದ್ದುಬಿಟ್ಟು ಅಲ್ಲಿ ಅದಕ್ಕೆ ಆಮೇಲೆ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಆಮೇಲೆ ಪರಮಾತ್ಮನಾಗಿರ್ತಕ್ಕಂಥ ತಿರುಗು ಬಂದು ದ್ವಾರಕಾವಿಗೆ ತಿರುಗಿ ಬರ್ತಾನ. ಆ ಪರಮಾತ್ಮ ಇಲ್ಲೇ ಇದ್ದ ಕಾಲದಲ್ಲಿ ಏನಾಗತ್ತೆ ಅಂತಂದ್ರೆ ಕೃಷ್ಣೇ ಪ್ರಯಾದೆ ನಿಲಯಂ ಸ್ಫುರದ್ವಿಷು ರಾತ್ರೌ ಪೌಂಡ್ರಕೋ ವಾಸುದೇವ ಸಮಾಗಮಾತ್. ಹಾಗಂತಂದ್ರೆ ಪೌಂಡ್ರಕ ವಾಸುದೇವ ಎಂಬುದಾಗಿರ್ತಕ್ಕಂಥ ಬಂದು ಏನ್ ಮಾಡಿದ ಅಂತಂದ್ರೆ ಕೃಷ್ಣ ಇಲ್ಲೇ ಇದ್ದ ವೇಳೆ ದ್ವಾರಕಾಪಟ್ಟಣಕ್ಕೆ ಬಂದು ದ್ವಾರಕಾಪಟ್ಟಣದಲ್ಲಿ ಅರ್ಧ ಪಟ್ಟಣವನ್ನು ಪೂರ ಡೆಮಾಲಿಷ್ ಮಾಡ್ಲಿಕ್ಕೋಸ್ಕರವಾಗಿ ಪೂರ ಬಂದಿದ್ದಾನ. ಕೂಡ ಏಕಲೈವನ್ನ ಕರ್ಕೊಂಡು ಬಂದಿದ್ದಾನ. ಮತ್ತು ಅವನ ಮೆಟರ್ನಲ್ ಗ್ರ್ಯಾಂಡ್ ಫಾದರ್, ತಾಯಿ ತಂದೆಯಾಗಿರ್ತಕ್ಕಂಥ ಕಾಶಿರಾಜನ್ ಮೊಮ್ಮಗ ತನಿವ, ಅವನು 3 ಜನನು ಕರ್ಕೊಂಡು ಅವರಿಬ್ಬರನ್ನು ಕರ್ಕೊಂಡು ಅದರ್ಲಂಗೆ ನೀವು ನೋಡ್ರಿ ಅಂದ್ರೆ 3 ಅಕ್ಷೋಗ್ನಿ ಸೈನ್ಯವಾಗಿರ್ತಕ್ಕಂಥದ್ದು ತಗೊಂಡು ದ್ವಾರಕಾಪಟ್ಟಣದ ಬಗ್ಗೆ ದ್ವಾರಕಾವಿನ ಪೂರ ನಾಶ ಮಾಡ್ಬೇಕು ಅಂತ ಬಂದಿದ್ದಾನ. ಆಗ ಬಲರಾಮ ದೇವರ ಇರ್ತಕ್ಕಂಥವ್ರು ಮುಂದೆ ಮಾಡ್ಕೊಂಡು ಜಗಳವಾಗಿರ್ತಕ್ಕಂಥದ್ದು ಯಾದವರಾಗಿರ್ತಕ್ಕಂಥವ್ರೆಲ್ಲ ಆಡ್ತಾ ಇರ್ತಾರೆ. ಆಗ ವಿಚಿತ್ರವಾಗಿರ್ತಕ್ಕಂಥ ಜಗಳ ಏನಾಗತ್ತೆ, ಬಲರಾಮನಿಗೂ ಮತ್ತು ಈ ಪೌಂಡ್ರಕ ವಾಸುದೇವನಿಗೂ ಗದಾಯುದ್ಧವಾಗಿರ್ತಕ್ಕಂಥದ್ದು ನಡೀತೆ. ತದು ಏನಂದ್ರೆ ಗದಾಯುದ್ಧಂ ಅಭೂತ್ ತಯೋಹು. ಹಂಗಂದ್ರೆ ಗದಾಯುದ್ಧವಾಗಿರ್ತಕ್ಕಂಥದ್ದು ಅವರಿಬ್ಬರಿಗೂ ಆಗತ್ತೆ. ಆಮೇಲೆ ಗದಾವಾಗಿರ್ತಕ್ಕಂಥದ್ದು ಹೋಗೋಣ ಮಲ್ಲಯುದ್ಧವಾಗಿರ್ತಕ್ಕಂಥದ್ದಾಗತ್ತೆ. ಅಂತ ವೇಳೆ ವೇಳೆ ಇದು 2ನೇ ದಿನ ರಾತ್ರಿ. 3 ದಿನ ಬಂದು ಕೃಷ್ಣ ಇಲ್ಲ ಅಂತಂದ್ರೆ 2ನೇ ದಿನ ರಾತ್ರಿ ನಡೆದು ಇದು ಯುದ್ಧ ನಡೆಯವೇಳೆ. ಆಗ ದೃಷ್ಟ ಕೃಷ್ಣಂ ಹಂಸ ಹರ್ಷ ಸಂಪೂರಿತಾತ್ಮ ರಾಮ ಹಂತುಂ ಚ ಏಕದೈವಂ ಸಮೈಚ್ಛತೆ. ಆಗ 3ನೇ ದಿನ ಬೆಳಿಗ್ಗೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ದ್ವಾರಕ ಬಂದಿರ್ತಾನ. ಅವನು ನೋಡೋಣ ಬಲರಾಮನಿಗೆ ವಿಚಿತ್ರವಾಗಿರ್ತಕ್ಕಂಥ ಸಂತೋಷವಾಗಿರ್ತಕ್ಕಂಥದ್ದಾಗಿ ಆ ಏಕಲೈವನಾಗಿರ್ತಕ್ಕಂಥವ ವಿಚಿತ್ರ ಬಾಣಗಳಾಗಿರ್ತಕ್ಕಂಥದ್ದು ಬಿಟ್ಟು ಅಲ್ಲಿ ದ್ವಾರಕ ಪೂರ ಕತ್ತಲೆಯಾಗ ಹಂಗಂಗ್ ಮಾಡಿರ್ತಾನ. ಅವನ ಹಿಂದೆ ಅವನ ಸಂಹಾರ ಮಾಡಕ್ಕೋಸ್ಕರವಾಗಿ ಬಲರಾಮನ ಇರ್ತಕ್ಕಂಥವ ತುಂಬಾ ಆವೇಶದಿಂದ ಹೊರಡ್ತಾನ. ಆಗ ಏಕಲೈವನ ಇರ್ತಕ್ಕಂಥವ ತುಂಬಾ ದೂರ ಅಂಜಿಕೊಂಡು ಹೋತಾನ. ವಿದ್ರಾವಯನ್ನೇ ಹಂಗ ರೌಹಿಣಿಯೋಹೋ ಅನ್ವಯಾತ್ ತಮ್ ಹಂಗಂದ್ರೆ ಬೀತಃ ಅಂಜಿಕೊಂಡು ಏಕಲೈವನ ಇರ್ತಕ್ಕಂಥ ತುಂಬಾ ದೂರ ಓಡಿ ಹೋತಾನ. ಆಮೇಲೆ ಭೂಮಿಯಿಂದ ಅವನ ಹತ್ರದಿಂದ ತಪ್ಪಿಸಬೇಕು ಅಂತೇಳಿ ಸಮುದ್ರದಲ್ಲಿ ಬಿದ್ದುಡ್ತಾನ. ಸಮುದ್ರದಲ್ಲಿ ಬಿದ್ದು ಎಷ್ಟೋ ಮೈಲು ಸಮುದ್ರದಲ್ಲಿ ಬಂದು ನೀಚಿಕೊಂಡು ಹೋಗ್ತಾನ. ಆಮೇಲೆ ಬಲರಾಮನ ಇರ್ತಕ್ಕಂಥ ಆ ಏಕಲೈವನ ಇರ್ತಕ್ಕಂಥವನ್ನ ಜಯಿಸಿಬಿಟ್ಟು ತಿರುಗು ಕೃಷ್ಣ ಪರಮಾತ್ಮನ ಹತ್ರ ದ್ವಾರಕಾವಿಗೆ ಬರ್ತಾನ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅವನ್ನ ನೋಡಿ ಈ ಪೌಂಡ್ರಕ ವಾಸುದೇವನ ಇರ್ತಕ್ಕಂಥವ ಕೃಷ್ಣ ಪರಮಾತ್ಮನ್ ಕೂಡ ಜಗಳಕ್ಕೆ ಬರ್ಬೇಕು ಅಂತ ಹೇಳಿ ತುಂಬಾ ಜಗಳವಾಗಿರ್ತಕ್ಕಂಥ ಆಗ್ತಾ ಇರ್ತಾನ. ಜಗಳ ಆಡಿ ನನ್ನಿಂದ ಜಯಿಸಲಿಕ್ಕೆ ಆಗ್ಲಾರ್ದು ಅಂತ ಹೇಳಿ ಪೌಂಡ್ರಕನ ಇರ್ತಕ್ಕಂಥವ ತನ್ನ ಇದನ್ನು ಒಂದು ತತ್ವ ಮಾತ್ರ ಹೇಳ್ತಾನೆ. ಅವತ್ತು ಏನು ಪ್ರಭಷ್ಟಯ ಮಾಸ
ಪುನಶ್ಚ ದೂತಂ ಅಮ್ಮ ಬಂದು ತನ್ನ ಪಟ್ಟಣಕ್ಕೆ ಓಡಿ ಹೊರಟಾನ. ಓಡಿ ಹೋಗಿ ಒಂದು ದೂತನ ಕಳಿಸ್ತಾನ, ಒಂದು ಮೆಸೆಂಜರ್ನ ಕಳಿಸ್ತಾನ. ಏನಂತಂದ್ರೆ ನನ್ನ ಹತ್ರ ಇರ್ತಕ್ಕಂಥ ಶಂಖ ಚಕ್ರ ಇತ್ಯಾದಿಗಳ ಇರ್ತಕ್ಕಂಥ ಅದನ್ನ ಕೃಷ್ಣ ನೀ ತಗೊಂಡುಟಿ ಮದೀಯ ಲಿಂಗಾನ್ ವಿಸರ್ಜಸ್ಯ ಆಸು ಸಮಾಗಚ್ಚೇತ್ಯತ ಶರಣಂ ಮಮಾಂತರಂ. ನನ್ನ ಹತ್ರ ಇರ್ತಕ್ಕಂಥ ಶಂಖ ಚಕ್ರವನ್ನೆಲ್ಲ ಕೃಷ್ಣ ನೀ ತಗೊಂಡುಟಿ ನಂದು ತಾನ ಶಂಖ ಚಕ್ರ ಆಯ್ತ ಹಂಗೆ ಅಂತ ಹೇಳ್ತಾನ. ಆಮೇಲೆ ಅದಕ್ಕೆ ಇದನ್ನ ತಿರುಗಿಸಿ ಕೊಟ್ಟುಡು ಅಂತಾನ. ಆ ಮೆಸೆಂಜರ್ ಹತ್ರ ಕೃಷ್ಣ ಹೇಳ್ತಾನ ಇದನ್ನ ಬಂದು ಯುದ್ಧ ಮಾಡಿ ತಗೊಂಡು ಹೋಗು ಅಂತ ಹೇಳ್ತಾನ. ಅದನ್ನ ಹಂಗೆ ಹೋಗಿ ಆಮೇಲೆ ಆ ದೂತನ ಇರ್ತಕ್ಕಂಥ ಪೌಂಡ್ರ ವಾಸುದೇವನ ಹತ್ರ ಹೇಳ್ತಾನ. ಆಗ ಯುದ್ಧವಾಗಿರ್ತಕ್ಕಂಥ ಅದಕ್ಕಮ್ಮ ಬರ್ತಾನ. ಅವನು ಮೆಸೆಂಜರ್ ಹೇಳ್ತಕ್ಕಂಥ ಅದನ್ನ ಕೇಳಿ ಯಾದವರೆಲ್ಲ ನಗುತ್ತಾರೆ. ಕೃಷ್ಣ ಇರ್ತಕ್ಕಂಥ ಅವನು ನಗುತ್ತಾನ. ಆಗ ಬಂದು ಪೌಂಡ್ರ ವಾಸುದೇವನ ಇರ್ತಕ್ಕಂಥ ಬಂದು ಕೃಷ್ಣನ್ ಕೂಡ ಜಗಳವಾಗಿರ್ತಕ್ಕಂಥ ವೇಳೆ ಚಕ್ರಾಯುಧವಾಗಿರ್ತಕ್ಕಂಥದ್ರಿಂದ ಇದಕ್ಕೆ ಅಂದ್ರೆ ದೇವರಂಗೂ ಒಂದು ಇಮಿಟೇಷನ್ ಮಾಡಿದ್ರೆ ಚಕ್ರಾಯುಧ ತಾನೇ ಅದಕ್ಕೆ ಪನಿಷ್ಮೆಂಟ್. ಆದ ಕಾರಣ ಅಲ್ಲಿ ಏನಾಗತ್ತೆ ಅಂದ್ರೆ ಪರಮಾತ್ಮ ಚಕರ್ತ ತತ್ ಕಂದರಂ ತಸ್ಯ ಅವನ ಬುದ್ಧಿಯಾಗಿರ್ತಕ್ಕಂಥದ್ದನ್ನ ಚಕ್ರಾಯುಧವಾಗಿರ್ತಕ್ಕಂಥದ್ರಿಂದ ಅವನು ಸಮಾರವಾಗಿರ್ತಕ್ಕಂಥದ್ದು ಮಾಡಿ ಅದಕ್ಕೆ ಆಮೇಲೆ ಕಾಶಿರಾಜನ ಇರ್ತಕ್ಕಂಥವನು ಸಂಹಾರ ಮಾಡ್ತಾನೆ. ಕಾಶಿರಾಜನ ಸಂಹಾರ ಮಾಡಿ ಆ ಬಾಣವಾಗಿರ್ತಕ್ಕಂಥದ್ದು ನೇರ ಅವನ ತಲೆಯಾಗಿರ್ತಕ್ಕಂಥದ್ದನ್ನ ಕಾಶಿಗೆ ತಗೊಂಡು ಹೊಟ್ಟೋಗುತ್ತೆ. ಇವ ಚಕ್ರಾಯುಧದಿಂದ ಆಗಿ ಮಕ್ಕಳೇ ಬಿದ್ದು ಇವನು ಪ್ರಾಣ ಬಿಡ್ತಾನ. ಇಬ್ಬರು ಪರಮಾತ್ಮನ ದ್ವೇಷ ಮಾಡಿದ ಕಾರಣ ಆಚಾರ್ಯರು ಮುಗಿಸ್ತಾರೆ. ಇಬ್ಬರಿಗೂ ಅವರಿಗೆ ಏನಾಗತ್ತೆ ಅಂದ್ರೆ ಅನ್ನದವಸ ಇರ್ತಕ್ಕಂಥದ್ದನ್ನು ಆಗತ್ತೆ ಎಂಬುದಾಗಿ ಹೇಳಿ ಈ ಪ್ರಕಾರವಾಗಿ ಬಂದು ಪೌಂಡರ್ಕ ವಾಸುದೇವನ ಇರ್ತಕ್ಕಂಥ ಅವನ ಕುರಿತು ಹೇಳಿ ಮುಗಿಸ್ತಾರೆ. ಅದಕ್ಕೆ ಆಮೇಲೆ ಏಕದೈವನ ಇರ್ತಕ್ಕಂಥ ಅವನ ಕುರಿತು ಹೇಳ್ತಕ್ಕಂಥದ್ದು ಅವ ಇಂಥ ಬಾರಿ ಓಡಿ ಹೋದವನ ಇರ್ತಕ್ಕಂಥವ ತುಂಬಾ ಜನ ತಾಳಿ ತಿರುಗು ಅವನು ತಿರುಗಿ ಬರ್ತಾನ. ತಿರುಗಿ ಬರವಳೆ ಕೃಷ್ಣ ಪರಮಾತ್ಮನಿಂದ ಇವರೆಲ್ಲ ಇವತ್ತು ಸಂಹಾರ ಆಗತಕ್ಕಂಥ ಕಥೆಯೇ ಇತ್ತು. ಆದ ಕಾರಣ ಆಗ ಏಕದೈವನ ಇರ್ತಕ್ಕಂಥವನ್ನ ಸಂಹಾರವಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಮಾಡ್ತಾನ ಎಂಬುದಾಗಿ ಇದರಲ್ಲಿ ಒಂದು ಪ್ರಮೇಯ ನಮಗೆ ಹಾಡ್ತಾನೆ. ಇದಕ್ಕೆಂದ್ರೆ ಗುರುಭಕ್ತಿ ಮಾಡ್ತಕ್ಕಂಥದ್ದಲ್ಲಿ ಏಕದೈವನ ಇರ್ತಕ್ಕಂಥ ಮುಖ್ಯ ಅಂತ ಹೇಳಾರು. ಏಕದೈವ ತುಂಬಾ ಹಸುರನ ಇರ್ತಕ್ಕಂಥವ. ಇದು ತಾತ್ಪರ್ಯ ನಿರ್ಣಯ ಓದಿದವರಿಗೆ ಚೆಂದಾಗಿ ಗೊತ್ತಿರೋದು. ಆದ ಕಾರಣ ಗುರುಭಕ್ತಿಗೂ ಅವನಿಗೂ ಸಂಬಂಧವೇ ಇಲ್ಲ. ಆದ ಕಾರಣ ಈ ಏಕದೈವನ ಇರ್ತಕ್ಕಂಥವ ಕೃಷ್ಣ ಪರಮಾತ್ಮನಿಂದ ಸಂಹಾರವಾಗಿರ್ತಕ್ಕಂಥದ್ದಾದ್ಮೇಲೆ ಆ ಕಾಶಿರಾಜನು ಹೋದ್ಮೇಲೆ ಕಾಶಿರಾಜನ ಮಗನ ಇರ್ತಕ್ಕಂಥವ ಸುದಕ್ಷಿಣ ರಾಜ ಎಂಬುದಾಗಿರ್ತಕ್ಕಂಥದ್ದು. ಆ ಸುದಕ್ಷಿಣ ರಾಜನ ಸಂಹಾರವಾಗಿರ್ತಕ್ಕಂಥದ್ದನ್ನ ನೀವು 223ನೇ ಶ್ಲೋಕ ತಗೊಂಡ್ರಿ ಇದ್ರೆ ಅದರಿಂದ ಒಂದು 8 ಶ್ಲೋಕದಲ್ಲಿ ಆ ಸುದಕ್ಷಿಣ ರಾಜನ ಇರ್ತಕ್ಕಂಥ ಹೇಳ್ತಾರೆ. ಆ ಸುದಕ್ಷಿಣ ರಾಜ ಹೇಳ ವೇಳೆ ಒಂದು ಪ್ರಮೇಯ ಏನ್ ಗಮನಿಸ್ಬೇಕು ಅಂತಂದ್ರೆ ಅವ ಬಂದು ಈಶ್ವರನಲ್ಲಿ ವಿಚಿತ್ರವಾಗಿರ್ತಕ್ಕಂಥದ್ದು ಭಕ್ತಿ ಮಾಡೋನೆ. ಆಗ ಪರಮಶಿವನಾಗಿರ್ತಕ್ಕಂಥವ ಅಸುರಾವೇಶದಿಂದ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಕೃತ್ಯ ಎಂಬುದಾಗಿರ್ತಕ್ಕಂಥ ಒಂದು ದೈತ್ಯನ ಇರ್ತಕ್ಕಂಥವನ್ನ ಈ ಸುದಕ್ಷಿಣ ರಾಜನಿಗೆ ಬಂದು ಉಪಕಾರ ಮಾಡಬೇಕು. ಯುದ್ಧದಲ್ಲಿ ಕೃಷ್ಣ ಕೂಡ ಉಪಕಾರ ಎಂಬುದಾಗಿ ಕಳಿಸ್ತಾನ. ಅಮ್ಮ ಬಂದು ದಕ್ಷಿಣಾಗ್ನಿ ರೂಪ ಆಗಿರ್ತಕ್ಕಂಥವ ಆ ದೈತ್ಯ ಪರಮಾತ್ಮನ ಇರ್ತಕ್ಕಂಥವ ಅವನು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ಅದೇ ದಕ್ಷಿಣಾಗ್ನಿಯಿಂದ ಈ ಸುದಕ್ಷಿಣ ರಾಜ ಅವನ ಹೆಂಡತಿ ಅವನ ಮಕ್ಕಳು ಎಲ್ಲ ಅದೇ ಬೆಂಕಿಯಿಂದ ದಹನವಾಗಿರ್ತಕ್ಕಂಥದ್ದಾಗತ್ತೆ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಆಮೇಲೆ ಮೂರನೇದು ಚಿಕ್ಕ ಚಿಕ್ಕ ವಿಷಯಗಳ ಇರ್ತಕ್ಕಂಥದ್ದು ಬಲರಾಮನ ಇರ್ತಕ್ಕಂಥ ಯಮುನಾ ನದಿಯ ಇರ್ತಕ್ಕಂಥದ್ದನ್ನು ಸೆಳಿತಕ್ಕಂಥ ವಿಷಯ. ಇದು ಆದ ಮೇಲೆ ಕೃಷ್ಣ ಪರಮಾತ್ಮ ಹೇಳ್ತಾನ ನೀ ಗೋಕುಲದಲ್ಲಿ ಹೋಗಿ ನಂದ ಗೋಪ ಇವರನ್ನ ನೋಡಿ ಹೇಳು ಬಾ ಎಂಬುದಾಗಿ ಅಣ್ಣನ ಕಳಿಸ್ತಾನ. ಆಗ ಬರ ವೇಳೆ ಯಮುನಾ ನದಿಯ ಇರ್ತಕ್ಕಂಥದ್ದಲ್ಲಿ ಒಂದು ಚಿಕ್ಕ ಯಮನವಾಗಿರ್ತಕ್ಕಂಥದ್ದು ಸೆಳಬಿಡಲ್ಲ. ಆಗ ಬಲರಾಮ ಹೇಳ್ತಾನ ತನ್ನ ಮುಸಲಾಯದಿಂದ ಯಮುನಾ ನದಿ ಡೈರೆಕ್ಷನ್ ತಿರುಗಿಸ್ತಾನ. ಅಷ್ಟು ಕೆಪಾಸಿಟಿ ಉಂಟು ಅದನ್ನ ಹೇಳ್ತಾರೆ. ಆದ ಕಾರಣ ಆಮೇಲೆ ಯಮುನಾ ದೇವಿಯ ಇರ್ತಕ್ಕಂಥ ಅವಳು ಬಂದು ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡ್ತಾಳೆ ಎಂಬುದಾಗಿ ಹೇಳಿ ಅದಕ್ಕೆ ಆಮೇಲೆ ಮಹಿಂದ ದಿವಿದ ಎಂಬುದಾಗಿರ್ತಕ್ಕಂಥ ಅವರು ಸಂಹಾರವಾಗಿರ್ತಕ್ಕಂಥದ್ದನ್ನು ಕುರಿತು ಹೇಳ್ತಾರೆ. ಮಹಿಂದ ದಿವಿದ ಎಂಬುದಾಗಿರ್ತಕ್ಕಂಥ ಅವರಿಬ್ರು ಕಪಿ ರೂಪದಲ್ಲಿ ಇರ್ತಕ್ಕಂಥವ್ರು. ಅವರಿಬ್ರು ಯಾರು ಅಂತಂದ್ರೆ ಮಧು ಅವರಿಬ್ರು ತುಂಬಾ ಈ ನರಕಾಸುರನಿಗೆ ತುಂಬಾ ಬೇಕಾದವರು. ಅವರಿಬ್ರು
ನರಕಾಸುರನ್ ಫ್ರೆಂಡ್ಸ್ ಆಗಿರ್ತಕ್ಕಂಥವ್ರು. ಆದ ಕಾರಣ ನರಕಾಸುರನ್ನ ಕೃಷ್ಣ ಪರಮಾತ್ಮನಾಗಿರ್ತಕ್ಕಂಥ ಕೊಂದ ಪ್ರಕಾರವಾಗಿ ಅವರಿಬ್ಬರಿಗೂ ಕೃಷ್ಣ ಪರಮಾತ್ಮನ ಮೇಲೆ ದ್ವೇಷವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಸ್ವರೂಪದಿಂದ ಅವರಿಬ್ಬರು ಒಳ್ಳೆಯವರು, ಅವರೇ ತಾನು ಅಶ್ವಿನಿ ದೇವತೆಗಳು. ಆದ ಕಾರಣ ಈ ನೈಂದಾದಿ ವಿಷನಾಗಿರ್ತಕ್ಕಂಥ ಅವನಾಗಿರ್ತಕ್ಕಂಥ ಅವರಿಗೆ ಚತುರ್ಮುಖ ಬ್ರಹ್ಮದೇವರು ವರವಿತ್ತು ಅವರಿಬ್ಬರು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ಹೇಳ್ತೆ. ತಯೋ ಆವಿಷ್ಟವು ತವ ಅಸುರವು ತಾವತ್ ಅಸುರವು ತಮೋಹಂ ಪ್ರಾಪ್ತವು ಚ ತವು ಅಶ್ವಿನವು ಸ್ವಂ ಚ ಲೋಕಂ. ಆಗ ಪರಮಾತ್ಮನ ಇರ್ತಕ್ಕಂಥವ ಅವರಿಬ್ಬರನ್ನು ಸಂಹಾರ ಮಾಡ್ತಾನಂತಂದ್ರೆ ಅವರೊಳಗಿರ್ತಕ್ಕಂಥ ಅಸುರ ಇರ್ತಕ್ಕಂಥ ಅವನು ಸಂಹಾರ ಮಾಡಿ ಅವರಿಬ್ಬರಿಗೂ ಒಳ್ಳೆ ಗತಿಯಾಗಿರ್ತಕ್ಕಂಥದ್ದು ಕೊಟ್ಟು ಅಶ್ವಿನಿ ದೇವತೆಗಳಾಗಿರ್ತಕ್ಕಂಥ ಅವರಿಗೆ ಅವ್ರ ಲೋಕವಾಗಿರ್ತಕ್ಕಂಥದಕ್ಕೆ ಸೇರಾಂಗ ಪರಮಾತ್ಮ ಮಾಡ್ತಾನ ಎಂಬುದಾಗಿರ್ತಕ್ಕಂಥ ಇಷ್ಟು ವಿಷಯಗಳಾಗಿರ್ತಕ್ಕಂಥದ್ದು 238ನೇ ಶ್ಲೋಕದವರೆಗೂ ಹೇಳಿ ಮುಗಿಸ್ತಾರೆ. ಅದಕ್ಕೆ ಆಮೇಲೆ ಈ ಹಸ್ತಿನಾಪುರವಾಗಿರ್ತಕ್ಕಂಥದ್ದು ಕಳೆದು ಬೀಳ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದು ಒಂದು. ಇದ್ರಲ್ಲಿ ಏನು ಅಂತಂದ್ರೆ ದುರ್ಯೋಧನನಿಗೊಂದು ಮಗಳು ಲಕ್ಷಣ ಅಂತ ಹೆಸರು, ಅವಳಿಗೆ ಲಕ್ಷಣಾದೇವಿ ಎಂಬುದಾಗಿರ್ತಕ್ಕಂಥ ಹೆಸರು. ಅವಳು ಸ್ವಯಂವರವಾಗಿರ್ತಕ್ಕಂಥದ್ದು ಇಟ್ಟಿರ್ತಾನ. ಆ ಸ್ವಯಂವರವಾಗಿರ್ತಕ್ಕಂಥದ್ದು ಇಟ್ಟರ ವೇಳೆ ಏನಾಗುತ್ತೆ ಅಂದ್ರೆ ಶಾಂಬ ಅಂತ ನಿಮಗೆ ಮೊದಲೇ ಹೇಳಿದ್ದಾರೆ. ಶಾಂಬ ಅಂತ ಇರ್ತಕ್ಕಂಥವಳು ಬಂದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಮಗನ ಇರ್ತಕ್ಕಂಥವ ಆ ಶಾಂಬ ಅಂತಂಬುದಾನೆ ಸುಬ್ರಹ್ಮಣ್ಯ ಇರ್ತಕ್ಕಂಥವ. ಅವ ಬಂದು ಜಾಂಬವತಿ ಆಗಿರ್ತಕ್ಕಂಥ ಅವಳಲ್ಲಿ ಅವತಾರ ಮಾಡಿರ್ತಕ್ಕಂಥ ಶಾಂಬನ ಇರ್ತಕ್ಕಂಥವ. ಆ ಶಾಂಬನ ಮೇಲೆ ಈ ಲಕ್ಷಣಾದೇವಿಗೆ ತುಂಬಾ ಒಂದು ಇದು ಉಂಟು, ಆಸೆ ಉಂಟು. ಆದ ಕಾರಣ ಆ ಶಾಂಬನ ಇರ್ತಕ್ಕಂಥ ಅವನ ಹೆಂಗೆ ಕೃಷ್ಣ ಪರಮಾತ್ಮ ಕರ್ಕೊಂಡು ಹೋದನವ್ರು ಪುಣಿನ ಆದ ಪ್ರಕಾರವಾಗಿ ಕರ್ಕೊಂಡು ಹೋದಾನ. ಅದನ್ನ ಕೇಳಿ ದುರ್ಯೋಧನ ಇರ್ತಕ್ಕಂಥ ಅವನಿಗೆ ವಿಚಿತ್ರ ಕೋಪ ಇರ್ತಕ್ಕಂಥದ್ದು ಬಂದು ಜಗಳ ಇರ್ತಕ್ಕಂಥದ್ದು ಆಡಿ ಶಾಂಭವ ಇರ್ತಕ್ಕಂಥದ್ದನ್ನ ಬಂದು ಕಟ್ಟಿ ಹಾಕಿರ್ತಾರೆ ಅವರೆಲ್ಲ ಸೇರಿ. ಈ ವಿಷಯವಾಗಿರ್ತಕ್ಕಂಥದ್ದು ಬರೋಣೆ ಆಗ ಬಲರಾಮನ ಇರ್ತಕ್ಕಂಥ ಬಂದು ತುಂಬಾ ಜಗಳವಾಗಿರ್ತಕ್ಕಂಥದ್ದು ಕಟ್ಟಿ ಹೋಗಿ ಬಿಡಿಸಿಂಡು ಬಲರಾಮನ ಇರ್ತಕ್ಕಂಥ ತಿಗಡಿಗೆ ಬರ್ತಾನ ಎಂಬುದಾಗಿ ಸಭಾರ್ಯಾಸ್ತು ಪುತ್ರಕಂ ಅದಕ್ಕೆ ಬಂದು ಪುತ್ರ ಅಂದ್ರೆ ತನ್ನ ತಮ್ಮನ ಮಗನಾಗೆ ಭಾವಿಸಿಕೊಂಡು ಶಾಂಬನ್ನು ಬಿಡಿಸಿ ಕರ್ಕೊಂಡು ಬರ್ತಾನ ಎಂಬ ಸ್ಟೋರಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಬಾಣಾಸುರನ ಕಥೆ ಆಗಿರ್ತಕ್ಕಂಥದ್ದು, ಅನೇಕ ಚಿಕ್ಕ ಚಿಕ್ಕ ಕಥೆಗಳಾಗಿರ್ತಕ್ಕಂಥದ್ದು, ಅನೇಕ ಅಸುರರಾಗಿರ್ತಕ್ಕಂಥವ್ರು ಸ್ವಭಾವದಲ್ಲಿ ಒಳ್ಳೆಯರಾಗಿರ್ತಕ್ಕಂಥವ್ರು ಇದ್ದಾರೆ, ನಿಜವಾಗಿರ್ತಕ್ಕಂಥ ಅಸುರರಾಗಿರ್ತಕ್ಕಂಥವ್ರು ಇರ್ತಾರೆ. ಆಗ ಇದು ಬಂದು ಹಸ್ತಿನಾಪುರವಾಗಿರ್ತಕ್ಕಂಥ ಅದನ್ನ ಸೆಳೆದುಡುವೆ ಅಂತ ಯಾಕೆ ಹೇಳ್ತಾನಂತಂಬ ವೇಳೆ ಒಂದು ಪ್ರಮೇಯವನ್ನು ಗಮನಿಸ್ಬೇಕು. ಆಗ ದುರ್ಯೋಧನ ಇರ್ತಕ್ಕಂಥವ ಅಂಜಿಗಿದ್ದಾನ ಬಲರಾಮದೇವರು ನೋಡಿ. ದುರ್ಯೋಧನ ಇರ್ತಕ್ಕಂಥವ ಬಲರಾಮನ ನೋಡಿ ಹೆಂಗಾಗಿದ್ದ ಅಂದ್ರೆ ಅವನಿಗೆ ಶುಕ್ಲಕೇಶ ಆವೇಶವಾಗಿರ್ತಕ್ಕಂಥದ್ದಿತ್ತು. ಶುಕ್ಲಕೇಶ ಆವೇಶ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಸನ್ನಿಧಾನವಾಗಿರ್ತಕ್ಕಂಥದ್ದು. ಆದ ಕಾರಣ ಅಂಜಿಕೊಂಡು ಅವ ಬಿಟ್ಟುಟ ಆಮೇಲೆ ಆ ಲಕ್ಷಣಾದೇವಿಯನ್ನು ಕರ್ಕೊಂಡು ದ್ವಾರಕಾವಿಗೆ ಸೌಖ್ಯವಾಗಿ ಬಲರಾಮನ ಇರ್ತಕ್ಕಂಥ ಬಂದ ಅಂತೇಳಿ ಆ ಕಥೆಯನ್ನು ಮುಗಿಸ್ತಾರೆ. ಅದಕ್ಕೆ ಆಮೇಲೆ ಬಾಣಾಸುರನ ಇರ್ತಕ್ಕಂಥ ಕೃಷ್ಣ ಪರಮಾತ್ಮ ದ್ವಾರಕಾವಲ್ಲಿ ತನ್ನ ಅಣ್ಣನು ಕೂಡ ಸುಖವಾಗಿ ವಾಸ ಮಾಡುವ ಕಾಲದಲ್ಲಿ ಉಷಾದೇವಿ ಎಂಬುವರಾಗಿ, ಈ ಉಷಾದೇವಿ ಬೇರೆ, ಅಶ್ವಿನಿ ದೇವತೆಗಳು ಹಿಡಿತಾ ಇರ್ತಕ್ಕಂಥ ಉಷಾದೇವಿ ಬೇರೆ. ಉಷಾದೇವಿ ಆಗಿರ್ತಕ್ಕಂಥವರು ಬಾಣಾಸುರನ ಮಗಳಾಗಿರ್ತಕ್ಕಂಥ ಅವಳಿಗೆ ಸ್ವಪ್ನವಾಗಿರ್ತಕ್ಕಂಥದ್ದು ಬೀಳುತ್ತೆ. ಸ್ವಪ್ನದಲ್ಲಿ ಅನಿರುದ್ಧನ್ ಕೂಡ ಇದ್ದು ಬಂದು ಸಂತೋಷ ಪಡಂಗೆ ಆಗತ್ತೆ. ಮರುದಿನ ಬೆಳಿಗ್ಗೆ ಇದ್ದು ಅವಳಿ ಬಂದು ಚಿತ್ರಲೇಖ ಎಂಬುದಾಗಿರ್ತಕ್ಕಂಥ ಒಂದು ಸರ್ವಂಟ್ ಇದ್ದಾಳೆ. ಅವಳಿಗೆ ಮಾಯಾಶಕ್ತಿ ಆಗಿರ್ತಕ್ಕಂಥದ್ದು ತಿಳಿಯೋದು. ಅವಳಿಗೆ ಬಂದು ಮುನಿವ ಹೇಳೋನೆ ಅವಳ ಅನೇಕ ಪಾಠಗಳಾಗಿರ್ತಕ್ಕಂಥದ್ದು ಬರೋದು ತೋರಿಸ್ತಾಳೆ. ಆಗ ಅನಿರುದ್ಧನ್ ಪುಟವಾಗಿರ್ತಕ್ಕಂಥದ್ದು ಬರೆಯೋನೆ ಇವತ್ತಾನು ರಾತ್ರಿ ಬಂದಿದ್ದ ಎಂಬುದಾಗಿ ಹೇಳೋನೆ ಅವಳ ಮಾಯಾಶಕ್ತಿಯಿಂದ ಅನಿರುದ್ಧನ ಇರ್ತಕ್ಕಂಥ ಅವನ ಕರ್ಕೊಂಡು ಬರ್ತಾಳೆ. ಅನೇಕ ದಿನ ಈ ಬಾಣಾಸುರನಿಗೆ ತಿಳಿದಂಗೆ ಅವರಿಬ್ರು ಅದೇ ಅರಣ್ಮನೆಯಲ್ಲಿ ಸಂತೋಷವಾಗಿದ್ರು. ಇದನ್ನ ಆ ಆಡುಗಳು ಜನಗಳಾಗಿರ್ತಕ್ಕಂಥವ್ರು ಅಲ್ಲಿ ಆ ಪ್ಯಾಲೇಸ್ ಅಲ್ಲಿ ಇರ್ತಕ್ಕಂಥ ಸರ್ವೆಂಟ್ಸ್ ನೋಡಿ ಬಾಣಾಸುರನಿಗೆ ಹೇಳೋಣ ಅವನಿಗೆ ವಿಚಿತ್ರವಾಗಿರ್ತಕ್ಕಂಥದ್ದು ಕೋಪ ಬಂದು ಬಾಣಾಸುರನಾಗಿರ್ತಕ್ಕಂಥ ಜಗಳವಾಗಿರ್ತಕ್ಕಂಥದ್ದಕ್ಕೆ ಬರ್ತಾನ. ಬರಾಬಳೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಬರ್ತಾನ. ಅವ್ರು ಕೂಡ ಜಗಳಕ್ಕೆ ಬರ್ತಾನ. ಮೊಮ್ಮಗನಲ್ಲಿ ಈ ಅನಿರುದ್ಧನ ಇರ್ತಕ್ಕಂಥವ ಪ್ರದ್ಯುಮ್ನ ಇರ್ತಕ್ಕಂಥವ ಕೃಷ್ಣನ್ ಮಗ, ಅನಿರುದ್ಧನ ಇರ್ತಕ್ಕಂಥವ ಕೃಷ್ಣನ್ ಗ್ರ್ಯಾಂಡ್ ಸನ್.
ಆದ ಕಾರಣ ಈಗ ಏನಾಗತ್ತೆ ಅಂದ್ರೆ ಉಷಾದೇವಿ ಚಿತ್ತರಿ ಪರಮಾತ್ಮನ ಇರ್ತಕ್ಕಂಥ ಆ ಬಾಣಾಸುರನ ಇರ್ತಕ್ಕಂಥ ಅವನಿಗೆ 1000 ಶೋಲ್ಡರ್ಸ್, ಇದು ಇಷ್ಟು ತಿಳ್ಕೊಂಡ್ರೆ ಸಾಕು. 1000 ಶೋಲ್ಡರ್ಸ್ ತದಾ ಶಿವೇನ ಪ್ರಣತಃ, ಆಗ ಒಂದು ತುಂಬಾ ಶಿವನ ಭಕ್ತನ ಇರ್ತಕ್ಕಂಥವ. ಆಗ 1000 ಶೋಲ್ಡರ್ಸ್ ಇಲ್ಲಿ ಎಲ್ಲದನ್ನು ಕತ್ತರಿಸಿ ಎರಡೇ ಕೈಯಲ್ಲಿ ಹಂಗ್ ಮಾಡ್ತಾನ. ಶಿವನ ಇರ್ತಕ್ಕಂಥ ಒಂದು ನಮಸ್ಕಾರ ಮಾಡಿ ಬಾಣಾಸುರನ ಕೊಲ್ಲಬಾರದು ಎಂಬುದಾಗಿ ಹೇಳ್ತಾನ. ಅವನ ಪ್ರಾರ್ಥನೆಗೆ ಪರಮಾತ್ಮ ಹೇಳಿ ಅವನಿಗೆ ಕೊಲ್ಲೋದಿಲ್ಲ. ಆಗ ಬಾಣಾಸುರನಿಗೆ ಇರ್ತಕ್ಕಂಥ ಹಸಿರೇ ವಯಸ್ಸ ಇರ್ತಕ್ಕಂಥ ಅದು ಹೋಗುತ್ತೆ. ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾನ. ಆಗ ಕೃಷ್ಣ ಪರಮಾತ್ಮ ಸಂತೋಷದಿಂದ ಅಪ್ಪ ಏನ್ ಮಾಡ್ತಾನಂತಂದ್ರೆ ತನ್ನ ಮೊಮ್ಮಗನ ಇರ್ತಕ್ಕಂಥ ಅವನ್ನ ಕರ್ಕೊಂಡು ಆ ಚಿತ್ರಲೇಖ ಎಂಬುದಾಗಿರ್ತಕ್ಕಂಥ ಸರ್ವಂಟ್ ಅವನು ಕರ್ಕೊಂಡು, ಉಷಾದೇವಿಯನ್ನು ಕರ್ಕೊಂಡು, ಅನಿರುದ್ಧನ ಇರ್ತಕ್ಕಂಥ ಅವನು ಕರ್ಕೊಂಡು, ಮತ್ತು ಬಲರಾಮ ಪ್ರದ್ಯುಮ್ನ ಇಬ್ರು ಇರ್ತಾರೆ. ಅವರಿಬ್ಬರು ಎಲ್ಲಾರು ಕರ್ಕೊಂಡು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ರೇಮೇ ತತ್ರ ಚಿರ ಕೃಷ್ಣ ನಿತ್ಯಾನಂದೋ ನಿಜೇಚ್ಛೆಯ ಆ ದ್ವಾರಕಾಗಿ ಬಂದು ಅನೇಕ ಕಾಲ ಸಂತೋಷವಾಗಿ ಇದ್ದಾನ ಎಂಬುದಾಗಿ ಹೇಳಿ ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಮಣಿಮಂತನ ಸಂಹಾರವಾಗಿರ್ತಕ್ಕಂಥದ್ದು. ಮಣಿಮಂತನ ಸಂಹಾರವಾಗಿರ್ತಕ್ಕಂಥದ್ದನ್ನು ನೋಡಿದ್ರೆ ನಾನು ಪೂರ್ತಿ ಹೇಳೋದಿಲ್ಲ, ಒಂದು ಚಿಕ್ಕ ಹಿಂಟು ಮಾತ್ರ ಹೇಳ್ತಾನೆ. ಮಣಿಮಂತನ ಸಂಹಾರವಾಗಿರ್ತಕ್ಕಂಥದ್ದು ಗರುಡನ ಇರ್ತಕ್ಕಂಥ ಮಹಾರಾವೇಳೆ ಅಲ್ಲಿ ಒಂದು ಹೂವ ಇರ್ತಕ್ಕಂಥದ್ದು ತಾಮರೆ ಹೂವು ಬೀಳುತ್ತೆ. ಅದಲ್ಲಿ 5 ವಿಧವಾದ ಇರ್ತಕ್ಕಂಥ ಬಣ್ಣ ಇರುತ್ತೆ. ಅದನ್ನು ನೋಡಿ ದ್ರೌಪದಿ ದೇವಿಯರು ತಾಮರೆಯ ಇರ್ತಕ್ಕಂಥ ಹೂವು ಬೇಕು ಎಂಬುದಾಗಿ ಹೇಳುವ ಕಾಲದಲ್ಲಿ ಆ ಹೂವಿನ ತಗೊಂಡ್ ಬರ್ಲಿಕ್ಕೋಸ್ಕರವಾಗಿ ಹೊರಡ್ತಾರೆ. ಈಗಲೂ ಬದರಿಕಾಶ್ರಮದಲ್ಲಿ ಹೋಗಬೇಡದು ತೋರಿಸ್ತಾರಂತೆ. ಇಲ್ಲಿ ತಾನ ದ್ರೌಪದಿ ಆ ಸಳ ಹೋಗ್ತಕ್ಕಂಥದ್ದಕ್ಕೆ ತುಂಬಾ ಡೇಂಜರ್ ಅಂತ ಮರಿ ಇರ್ತಕ್ಕಂಥ ಸಡವಾಗಿರ್ತಕ್ಕಂಥದ್ದಲ್ಲಿ ಆಗ ಏನಾಗುತ್ತೆ ಅಂತಂದ್ರೆ ಭೀಮಸೇನ ದೇವರು ಹೋಗೋ ವೇಳೆ ಒಂದು ಪ್ರಮೇಯ ನೀವು ವಾಯುಸ್ಥಿತಿ ಓದಿದವರಿಗೆ ಗೊತ್ತಿರಬಹುದು. ಗಚ್ಚನ್ ಸೌಗಂಧಿಕಾರ್ಥಂ ಪಂಚಿತ ಹನುಮತಃ ಕುಚ್ಚ ಮಂಚಸ್ಯ ಭೀಮಃ ಅಂತ ಒಂದು ಶ್ಲೋಕ ಬರೋದು. ಏನಂತಂದ್ರೆ ಹನುಮಂತ ದೇವರಲ್ಲಿ ಕೂತಿದ್ರು, ಅವ್ರ ಬಾಣವ ಇರ್ತಕ್ಕಂಥದ್ದಿತ್ತು. ಆ ಬಾಣವ ಇರ್ತಕ್ಕಂಥದ್ದನ್ನ ಭೀಮಸೇನ ದೇವರಿಂದ ತೂಕಕ್ಕೆ ಬಿಡಿಲ್ಲ ಹಾಗೆ ಅಂತ ಹೇಳಿ ಇದನ್ ಮೇಲೆ ಇರ್ತಕ್ಕಂಥ ಕಥೆ ಎಲ್ಲ ಹೇಳಾರು. ಇದು ಪೂರ ತಪ್ಪು. ಆದ ಕಾರಣ ಹನುಮಂತ ದೇವರೇ ತಾನು ಭೀಮಸೇನ ದೇವರು. ಆದ ಕಾರಣ ಹನುಮಂತ ದೇವರು ಭೀಮಸೇನ ದೇವರಿಗೆ ವರ ಕೊಟ್ಟರು ಅಂತಿರೋದು. ಭೀಮಸೇನ ದೇವರಿಗೆ ವರ ಕೊಡಲ್ಲ, ಹನುಮಂತ ದೇವರ ಇರ್ತಕ್ಕಂಥದ್ದು ವರ ಕೊಟ್ಟು ಕೃಷ್ಣಗೆ 298ನೇ ಶ್ಲೋಕ ಒಂದು ನೋಡಿದ್ರೆ ಸಾಕು. ಧ್ವಜಾತ್ ಬೀಭತ್ಸೋ ಜನನೈವ ಶತ್ರು ಪರಾಭವೆ. ಇದು ಯಾಕೆ ಹೇಳ್ತಾನೆ ಅಂದ್ರೆ ಭಗವದ್ಗೀತಾವ ಇರ್ತಕ್ಕಂಥದ್ದಲ್ಲಿ ಈ ಶ್ಲೋಕ ಇರ್ತಕ್ಕಂಥದ್ದು ಇದ್ದು ಭಗವದ್ಗೀತಾ ನೋಡಿದ್ರೆ ತುಂಬಾ ಮುಖ್ಯ. ಏನಂತಂದ್ರೆ ಏನ್ ವರ ಕೊಟ್ರು ಅಂತಂದ್ರೆ ಅರ್ಜುನನ ಇರ್ತಕ್ಕಂಥ ಅವ್ರಿಗೆ ಒಂದು ವರ ಕೊಡ್ತಾನೆ. ಅದನ್ನ ತೊಂಡೆ ಅರ್ಜುನನಿಗೆ ಕೊಟ್ರು ಅಂತ ಹೇಳಿ ಭೀಮಸೇನ ದೇವರ ಹತ್ರ ಕೊಟ್ರ. ಆ ಅರ್ಜುನ ಏನು ಅಂತಂದ್ರೆ ನಾನು ಅರ್ಜುನ ಬಂದು ಕುರುಕ್ಷೇತ್ರ ಯುದ್ಧ ನಡೀತೆ ಆ ವೇಳೆ ಅವನ ಇದು ಹೊಡಿಯ ಇರ್ತಕ್ಕಂಥ ಅದ್ರ ಮೇಲಿರ್ತಕ್ಕಂಥ ಇದರಲ್ಲಿ ನಾನು ಕೂತಿರುವೆ ಧ್ವಜದಲ್ಲಿ. ಅದ್ರಲ್ಲಿ ಕೂತಂದ್ರ ವೇಳೆ ಒಂದು ಸದ್ದವ ಇರ್ತಕ್ಕಂಥದ್ದು ಹಾಕುವೆ. ಆ ಸದ್ದವ ಇರ್ತಕ್ಕಂಥದ್ದು ಹಾಕ ವೇಳೆಯೇ ಪಾಂಚಜನ್ಯಂ ಋಷಿಕೇಶು ದೇವದತ್ತಂ ಧನಂಜಯ ಅಂತ ಬರೋ ವೇಳೆ ಇದನ್ನ ವಿಸ್ತಾರವಾಗಿ ನಿಮಗೆ ಹೇಳಿದ್ದೇನೆ. ಆದ ಕಾರಣ ಆ ದೇವದತ್ತನ ಇರ್ತಕ್ಕಂಥ ಎಂಬ ಶಂಕವನ್ನ ಅರ್ಜುನ ಓದೋ ಕಾಲದಲ್ಲಿ ನಾವೊಂದು ಸದ್ದ ಹಾಕುವೆ. ಸಘೋಷೋ ಧಾತರಾಷ್ಟ್ರಾನ ಹೃದಯಾನಿ ವಿರದಾರಿಯತೆ. ಅದರಿಂದಲೇ ಬಂದು ಕೌರವರ ಇರ್ತಕ್ಕಂಥ ಹೃದಯ ಎಲ್ಲ ಬಿಡ್ಚೋಗಂಗ ಅವರದು. ಆದ ಕಾರಣ ಅಂಜಿಗಳಂಗ ಅರ್ಜುನನ ಬಂದು ತನ್ನ ಕರ್ತವ್ಯ ಇರ್ತಕ್ಕಂಥದ್ದು ಮಾಡ್ಬೇಕು ಅಂತ ಹೇಳಿ ಅರ್ಜುನನಿಗೆ ವರ ಕೊಟ್ಟ ಎಂಬುದಾಗಿ ಯಯೌ ಪ್ರಣಮ್ಯ ಆ ವರವ ಇರ್ತಕ್ಕಂಥ ಒಂದು ಭೀಮಃ ಸೌಗಂಧಿಕಂ ವನಂ ಕೊಂಡ ಸೌಗಂಧಿಕ ಪುಷ್ಪ ಇರ್ತಕ್ಕಂಥದ್ದು ಒಂದು ಅವ್ರು ಬರ್ತಾರೆ ಎಂಬುದಾಗಿರ್ತಕ್ಕಂಥದ್ದು ಡೀಟೇಲ್ಡ್ ಹೇಳಬೇಡ. ಆಗ ಬಂದು ಏನಾಗತ್ತೆ ಅಂತಂದ್ರೆ ಇಲ್ಲಿ ಒಂದು ಶಾಸ್ತ್ರ ವಿಷಯವಾಗಿರ್ತಕ್ಕಂಥದ್ದು ಈ ಸೌಗಂಧಿಕ ಪುಷ್ಪವಾಗಿರ್ತಕ್ಕಂಥದ್ದು ಇವರು ಆ ದ್ರೌಪದಿ ನೆನೆಸಿದ್ರೆ ಕೋಟಿ ಪುಷ್ಪ ಅವರಿಗೆ ಬರೋದು. ಇದಕ್ಕೆ ಅವರು ಹೇಳಿರು ಅಂತಂದ್ರೆ ಅಲ್ಲಿ ಅನೇಕ ಅಸುರರ ಇರ್ತಕ್ಕಂಥ ಅವರು ಸಂಹಾರವಾಗಿರ್ತಕ್ಕಂಥದ್ದಾಗಬೇಕಾಗಿದೆ. ಆ ನಂಬರ್ ನೀವು ನೋಡಿದ್ರೆ ಕ್ರೋಧವಸರು ಅಂತ ಹೆಸರು ಅವರಿಗೆ. ಅವ್ರಿಗೆ ಇರ್ತಕ್ಕಂಥದ್ರು 100 crores ಹಂಗಿರ್ತಕ್ಕಂಥ ರಾಕ್ಷಸರ ಇರ್ತಕ್ಕಂಥವ್ರು. ಅದ ಕಾರಣ ನ್ಯವಾರೆಯನ್ನೇ ಕ್ರೋಧವಸಾಹ ಸಮೇತ ಶತಂ ಸಹಸ್ರಾಣಿ ಅಯುತಾನಿ ಸಂಖ್ಯೆ. ಆ ಕ್ರೋಧವಸರು ಎಂಬುದಾಗಿರ್ತಕ್ಕಂಥ ಅವ್ರನ್ನೆಲ್ಲ ಸಂಹಾರ ಮಾಡಿ
ಆ ಕ್ರೋಧವಸರ ಇರ್ತಕ್ಕಂಥವ್ರು ಏನ್ ಮಾಡಿರು ಅಂತಂದ್ರೆ ಆ ರಾಕ್ಷಸರ ಇರ್ತಕ್ಕಂಥವ್ರಲ್ಲ ಶಿವ ಸರ್ವೋತ್ತಮ ಶಿವನ ಇದು ತಾನೇ ಶಾಸ್ತ್ರದಲ್ಲಿ ಹೇಳಿದೆ, ಶಿವನಿಗೆ ಮೇಲೆ ಯಾರು ಇಲ್ಲ ಎಂಬುದಾಗಿರ್ತಕ್ಕಂಥದ್ದನ್ನ ಇಟ್ಟುಕೊಂಡು ಮೊದಲು ಭೀಮಸೇನ ದೇವರು ಉಣೆ ವಾದಕ್ಕೆ ಬನ್ರಿ ಅಂತೇಳಿ ದೊಡ್ಡ ವಾದಕತಾವ ಇರ್ತಕ್ಕಂಥದ್ದು ಡಿಬೇಟ್ ಆಗಿರ್ತಕ್ಕಂಥದ್ದು ನಡೀತೆ. ನೀವು ಬಂದು ಸ್ಮೃತನುಗಾಶ ದೋಷ ಪ್ರಸಂಗ ಇತ್ತೀಚೆಯನ್ನ ಅನ್ಯಸ್ಮೃತನುಗಾಶ ದೋಷ ಪ್ರಸಂಗ ಅಂತ ನಿಮಗೆ ಮೊದಲ ಸೂತ್ರ ಬರಹದಲ್ಲಿ ನೀವು ನೋಡಿದ್ರೆ ಆದ ಕಾರಣ ಅನೇಕ ಶೈವಾಗಗಳಾಗಿರ್ತಕ್ಕಂಥದ್ದು ನೀವು ಬಂದು ಶಿವನ ಇರ್ತಕ್ಕಂಥ ಸರ್ವೋತ್ತಮ ಎಂಬುದಾಗಿ ಹೇಳಬೇಳೆ ಅದಕ್ಕೆ ಹೇಳ್ತಾರೆ ಇಲ್ಲಪ್ಪ ವೇದಕ್ಕೆ ಅನುಸರಿಸಿಟ್ಟಿರ್ತಕ್ಕಂಥ ಆಗಮಕತಾನ್ ಪ್ರಾಮಾಣ್ಯ ಉಂಟು ಅಂತ ಹೇಳಿ ಏನು ಬಂದು ಅದನ್ನು ಹೇಳಿದ್ದಾರೆಯೋ ಈ ವಿಷಯವಾಗಿರ್ತಕ್ಕಂಥದ್ದನ್ನು ಪೂರ ಅವರಿಗೆ ಬೋಧನೆ ಮಾಡಿ ಆದ ಮೇಲೆ ಅದಕ್ಕೆ ಆಮೇಲೆ ಅವ್ರ ಜಗಳವಾಗಿರ್ತಕ್ಕಂಥದ್ದು ಡಿಬೇಟ್ ಮುಗಿಯೋಣೆ ಜಗಳವಾಗಿರ್ತಕ್ಕಂಥದ್ದು ಆಡ್ತೇವೆ ಅಂತೇಳಿ ಅವ್ರಿಗೆ ಜಗಳವಾಗಿರ್ತಕ್ಕಂಥದ್ದು ಬಂದರು. ಆ ಜಗಳದಲ್ಲಿ ಅವರನ್ನು ಸಂಹಾರ ಮಾಡವೇಳೆ ಆ ಕ್ರೋಧವಸರು ಎಂಬುದಾಗಿರ್ತಕ್ಕಂಥವರಿಗೆ ತಲೈವನ ಇರ್ತಕ್ಕಂಥವನ್ನ ಮಣಿಮಂತ ಎಂಬುದಾಗಿರ್ತಕ್ಕಂಥವ ಅವನೇ ತಾನು ಕಲಿಯುಗದಲ್ಲಿ ಅವತಾರ ಮಾಡ್ತಾನ ಎಂಬುದಾಗಿ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿರ್ತಕ್ಕಂಥದ್ದು ಮಣಿಮಂತನ ಇರ್ತಕ್ಕಂಥವನ ಒಂದನ್ನ ಇದು ಮುಗಿದ ಮೇಲೆ ನಹುಷರಾಜನ ಕಥೆಯಾಗಿರ್ತಕ್ಕಂಥ ಅದನ್ನು ಕೊಡ್ತಾ ಹೇಳ್ತಾರೆ. ನಹುಷರಾಜನ ಕಥೆಯಾಗಿರ್ತಕ್ಕಂಥದ್ದು ನೀವು ನೋಡಿರಿ ಅಂತಂದ್ರೆ 340ನೇ ಶ್ಲೋಕದಿಂದ 386ನೇ ಶ್ಲೋಕದವರೆಗೂ ಅದರಲ್ಲಿ ಬಂದು ಒಂದು ವಿಷಯ ಮಾತ್ರ ಏನಂತಂದ್ರೆ ಅದರಲ್ಲಿ ನಾನು ಈ ಋಷಿ ಪಂಚಮಿ ಕಥಾ ಮಹಿಮಾ ಅಂತ ಪುಸ್ತಕ ಬರೆದಿದ್ದೇನೆ. ಅದು ಬ್ರಹ್ಮಾಂಡ ಪುರಾಣ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಒಂದು ಬ್ರಹ್ಮಸೂತ್ರ ಭಾಷ್ಯ ಗೀತಾ ವಿವೃತಿ ಗೀತಾ ಭಾಷ್ಯ ಇದೆಲ್ಲ ನೋಡಿ ಅದನ್ನು ದಯಮಾಡಿ ನೀವು ನೋಡ್ಬೇಕು. ಅಲ್ಲಿ ಬಂದು ಇವನಿಗೆ ವೃತ್ತಾಸುರನ ಇರ್ತಕ್ಕಂಥವನ್ನ ಕೊಂದ ಕಾರಣ ಬ್ರಹ್ಮತ್ಯ ದೋಷವಾಗಿರ್ತಕ್ಕಂಥದ್ದು ಇಂದ್ರನಿಗೆ ಬಂತು ಅಂತಿರೋದು ಅದು ತಪ್ಪು. ಇದಕ್ಕೆಂದ್ರೆ ವೃತ್ತಾಸುರನ ಇರ್ತಕ್ಕಂಥವನ ಕೊಂದ ಕಾರಣ ದೇವತೆಗಳೆಲ್ಲ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಕೊಟ್ಟು ಅವನಿಗೆ ದೇವೇಂದ್ರ ಎಂಬ ಪಟ್ಟವಾಗಿರ್ತಕ್ಕಂಥದ್ದು ಕೊಟ್ರು. ಅದುವರೆಗೂ ದೇವೇಂದ್ರ ಎಂಬುದಿಲ್ಲ, ಬರೀ ಇಂದ್ರ ಅಂತಿತ್ತು. ದೇವೇಂದ್ರ ಎಂಬ ಪಟ್ಟವಾಗಿರ್ತಕ್ಕಂಥದ್ದು ಕೊಟ್ರು. ಆ ವೃತ್ತಾಸುರನಿಗೆ ಒಂದು ಬ್ರದರ್ ವೃತ್ತ ಬ್ರಾಹ್ಮಣ ಅಂತಿದ್ದ, ಅವ ಬ್ರಾಹ್ಮಣ. ಅವನ್ನ ಕೊಂದ ಕಾರಣ ಅವನಿಗೆ ಬ್ರಹ್ಮಹತ್ಯೆ ದೋಷವಾಗಿರ್ತಕ್ಕಂಥದ್ದು ಬಂತು. ಈ ಬ್ರಹ್ಮಹತ್ಯೆ ದೋಷವಾಗಿರ್ತಕ್ಕಂಥದ್ದು ಅವನಿಗೆ ದೋಷವಾಗಿ ಆಗಾದ ಅಂತಂದ್ರೆ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥವರಿಗೆ ನೀವು ಆ ಪುಸ್ತಕನ ದಯಮಾಡಿ ನೋಡ್ಬೇಕು. ತದದಿಗೆ ಮೇ ಉತ್ತರ ಪೂರ್ವ ಅಶ್ಲೇಷ ವಿನಾಶವು ತದ್ವಿಪದೇಶಾತು ಒಂದು ಸೂತ್ರ 4ನೇ ಅಧ್ಯಾಯ ಮೊದಲ ಪಾದ 13ನೇ ಸೂತ್ರ. ಆದ ಕಾರಣ ಆ ಪಾಪ ಇರ್ತಕ್ಕಂಥದ್ದು ಅವನಿಗೆ ಬರಲಾರ್ದು. ಆ ಪಾಪ ಇರ್ತಕ್ಕಂಥದ್ದನ್ನ 4 ಜನಕ್ಕೆ ಹಂಚಿ ಕೊಟ್ಟ ಎಂಬುದಾಗಿರ್ತಕ್ಕಂಥದ್ದು ಬಂತು. ಇದೆಲ್ಲ ಯಾಕೆ ನಿಮ್ಮನ್ನು ನೋಡುತ್ತರ ಹೇಳ್ತೇನೆ ಅಂದ್ರೆ ಇದರೆಲ್ಲ ಆರಂಭಿಸ್ರಿ ಅಂತಂದ್ರೆ ದ್ರೌಪದಿನ ಸಲಕಂಡ್ ಬರಲ್ಲ ಅಂತ ಬಾದು ಪೂರ್ವ ಹುಡೋದು. ಆದ ಕಾರಣ ಇಲ್ಲಿ ಅಮೃತ ಬ್ರಾಹ್ಮಣನ ಗೊಂದ ಪ್ರಯುಕ್ತವಾಗಿ ಅವ ಏನಾಗತ್ತ ಬ್ರಹ್ಮತ್ಯ ದೋಷ ಬಂತು ಅಂತ ಹೇಳಿ ಆಗ ಇವ ಒಂದು ತಾಮರೆ ಹೂವಲ್ಲಿ ಹೋಗಿ ಆ ಇದಲ್ಲಿ ಸ್ಟಡ್ಡಿಲಿ ಹೋಗಿ ಚಿಂದ್ರಕೂತಾನ. ಆಗ ದೇವತೆಗಳಿಗೆ ಪದವಿ ರಾಜ ಇದ್ದ ಎಂದು ಪ್ರಯುಕ್ತ ಈ ನಹುಷಣ ಇರ್ತಕ್ಕಂಥ ಏನ್ ಮಾಡ್ಬೇಕು, ನಾನು ಬಂದು ಇಂದ್ರ ಪದವಿಗೆ ಬರಬೇಕು ಅಂತ ಹೇಳಿ ಅವ ಬರ್ತಾನ. ಆಗ ಇಂದ್ರ ಪದವಿ ಬರೋದು ಮಾತ್ರ ಅಲ್ಲ, ಇಂದ್ರ ಪದವಿ ಬಂದ್ಬಿಟ್ಟು ಶಚಿದೇವಿಯರು ಕೂಡ ನಾನು ಸುಖವಾಗಿರ್ಬೇಕು ಎಂಬುದಾಗಿ ಹೇಳ್ತಾನ. ಆಗ ಶಚಿದೇವಿಯರು ಮಾತಾಡ್ತಾರೆ, ನೀವು ಬರಬಹುದು, ಆದ್ರೆ ನೀವು ಋಷಿಗಳೆಲ್ಲ ನಿಮ್ಮನ್ನ ಪಲ್ಲಕ್ಕಿಲಿ ತೂಕಿಟ್ ಬರ್ಬೇಕು ಅಂತ ಮರಿ ಬಂದು ನನ್ನ ಪಟ್ಟಣಕ್ಕೆ ಬರ್ಬೇಕು ಅಂತ ಹೇಳವೇಳೆ ಇದು ಬಂದು ಆ ಋಷಿಗಳು ತೂಕಿಟ್ ಬರೋವೇಳೆ ಅಗಸ್ತ್ಯರ ಇರ್ತಕ್ಕಂಥವ್ರು ಮುಂದೆ ಹಿಡಿದಿರ್ತಾರೆ. ಅವರು ಸರಿಯಾಗಿ ಅದನ್ನು ಹಿಡಿಯೋದಿಲ್ಲ. ಆಗ ಎಟ್ಟಿ ಒದಿತಾನ. ಆ ಎಟ್ಟಿ ಒದಿಯಾವಳೆ ಅಗಸ್ತ್ಯರ ತಲೆಯಲ್ಲಿ ಭೃಗು ಋಷಿಗಳಿರ್ತಾರೆ. ಆ ಭೃಗು ಋಷಿಗಳಲ್ಲಿ ಬ್ರಹ್ಮದೇವರ ಆವೇಶ ಅವ್ರು ಬಂದು ಔಷಧ ಇರ್ತಕ್ಕಂಥವ್ನಿಗೆ ಶಾಪವಾಗಿರ್ತಕ್ಕಂಥದ್ದು ಕೊಟ್ಟು ಅವ ಬೆಟ್ಟದ ಹಾಮಗೆ ಕೆಳಗೆ ಬೀಳ್ತಾನ. ಆ ಬೆಟ್ಟದ ಹಾಮ ಇರ್ತಕ್ಕಂಥದ್ದಕ್ಕೆ ಅವ ತುಂಬಾ ಸಂಕಟ ಪಟ್ಟು ಯಾವಾಗ ಮೋಚನ ಅಂತಂದ್ರೆ ಇಂಥ ಬಾರಿ ಭೀಮಸೇನ ದೇವರ ಇರ್ತಕ್ಕಂಥ ಅವರಿಗೆ ಬಂದು ಈಗ ಸೌಗತಿಗ ಪುಷ್ಪ ತೈಲಕ್ಕೆ ಹೋಗವಳೆ ಅವ ಸುತ್ತಿದ್ದಾನ. ಆಗ ಸುತ್ತಿದ್ದವಳೆ ಅವರು ಬಿಡಿಸೋದಿಲ್ಲ. ಇದಕ್ಕೆಂದ್ರೆ ಭೀಮಸೇನ ದೇವರು ಸ್ಪರ್ಶ ಆದ ಕಾರಣ ಅವನಿಗೆ ಬಂದು ಒಳ್ಳೆ ಗತಿ ಆಗಿರ್ತಕ್ಕಂಥದ್ದಾಗಿ ನಹುಷಣ ಆಗಿರ್ತಕ್ಕಂಥದ್ದು ವಿಮೋಚನ ಆಗತ್ತೆ ಅಂತ ಹೇಳಿ ಈ ಪ್ರಕಾರವಾಗಿ ಅನೇಕ ವಿಷಯಗಳಾಗಿರ್ತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಈ ಜಯದ್ರಥನ ಇರ್ತಕ್ಕಂಥ ಮಾತಾಡ್ಬೋದು. ಆ ಜಯದ್ರಥನ ಇರ್ತಕ್ಕಂಥ ಅವನ ಒಂದು 14 ಶ್ಲೋಕ ಏನಂದ್ರೆ ದುಶ್ಶಲ ಎಂಬುದು
ಒಂದೇ ಸಿಸ್ಟರ್. ಈ ಕೌರವರಲ್ಲಿ 100 ಜನ ಅಣ್ಣ ತಮ್ಮಂದರಿಗೆ ಒಬ್ಳು. ಆ ದುಶ್ಯನಾಗ್ರಹವಾಗಿರ್ತಕ್ಕಂಥವ ಜಯದ್ರಥ ಅಂತ. ಆ ಜಯದ್ರಥನ ಇರ್ತಕ್ಕಂಥವ ಬಂದು ಇದೆಲ್ಲ ಬಂದು ಇವರು ವನವಾಸದಲ್ಲಿ ರಾವಣ ನಡೆಯಿತು ಅಂತ ಅದನ್ನ ಜ್ಞಾಪಕ ಇಟ್ಟಲ್ರಿ. ಆ 12 ವರ್ಷದಲ್ಲಿ ನಡೆದ್ದು. ನೆಕ್ಸ್ಟ್ ಅಧ್ಯಾಯದಲ್ಲಿ ಬಂದು ಇನ್ಕಾಗ್ನಿಷನ್ ಅಂತ ಹೇಳ್ತಾರಲ್ಲ, ಅಜ್ಞಾತವಾಸವಾಗಿರ್ತಕ್ಕಂಥ ಕತೆ ನೆಕ್ಸ್ಟ್ ಅಧ್ಯಾಯದಲ್ಲಿ ಬರ್ತಾರೆ. ಆಗ ಅವ ಬಂದು ದ್ರೌಪದಿಯನ್ನು ನೋಡಿ, ದ್ರೌಪದಿಯನ್ನು ನನ್ನ ಮದುವೆ ಮಾಡಿಕೊಂತ ಹೇಳ್ತಾನೆ. ಆಗ ದ್ರೌಪದಿ ಬಿಡಲಾರ್ದು ಅಂತ ಹೇಳೋಣ ಅವರ ಬಲಾತ್ಕಾರವಾಗಿರ್ತಕ್ಕಂಥ ಮಾಡ್ತಾನ. ಆಗ ಕಳೆಗ ತಳ್ಳಿ ಬಿಡ್ತಾರೆ. ಆಮೇಲೆ ಆ ವೇಳೆ ಪಾಂಡವರೆಲ್ಲ ಬಂದು ಇದಕ್ಕೆ ಹೋಗ್ತಾರೆ, ಹಡ್ಡಿಗೆ ಬೇಟೆ ಆಡಕ್ಕೆ ಹೋಗಿರ್ತಾರೆ. ಅವರು ತಿರುಗಿ ಬಂದು ಜಯದ್ರಥನ ಇರ್ತಕ್ಕಂಥವನ್ನ ಬಂದು ಭೀಮಸೇನ ದೇವರ ಇರ್ತಕ್ಕಂಥ ಅವರು ಹಿಡಗಂಡು ಬರ್ತಾರೆ. ಆ ಹಿಡಗಂಡು ಬರೋವಳೆ ಜಯದ್ರಥನ ಇರ್ತಕ್ಕಂಥವ ಬಂದು ಒಪ್ಪುತ್ತಾನೆ, ನಾ ಮಾಡಿದ್ದು ತಪ್ಪು, ನಾ ಬಂದು ದ್ರೌಪದಿ ಸರ್ವಂಟು ಹಾಗೆ ಅಂತೇಳಿ ಅವ ಬಂದು ಕಾಲು ಬೀಳ್ತಾನ. ಅವನ್ನ ಎಕ್ಸ್ಕ್ಯೂಸ್ ಮಾಡಿ ಕಳಿಸ್ತಾರೆ ಎಂಬುದಾಗಿರ್ತಕ್ಕಂಥದ್ದು ಒಂದು ಚಿತ್ರಕಥೆ, ಜಯದ್ರಥನ ಕಥೆಯಾಗಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ದುರ್ಯೋಧನ ಇರ್ತಕ್ಕಂಥವ ಇದಕ್ಕೆಂದ್ರೆ ಇದು ಬಂದು ಇದು ಅಜ್ಞಾತವಾಸವಾಗಿದ್ದ ವನವಾಸವಾಗಿರ್ತಕ್ಕಂಥ ಇದನ್ನ ಮುಡಿಯ ವೇಳೆ ಹೇಳ್ತಕ್ಕಂಥದ್ದು. ದುರ್ಯೋಧನ ನೋಡ್ತಾನ ಏನಂದ್ರೆ ನಮಗೆಲ್ಲ ಇಷ್ಟು ಸೊತ್ತು, ಇಷ್ಟ ಐಶ್ವರ್ಯ, ಇಷ್ಟು ನಗಾನುಟ್ಟೆಲ್ಲ ಇದೆ. ಆದ ಕಾರಣ ಪಾಂಡವರ ಇರ್ತಕ್ಕಂಥವ್ರು ತುಂಬಾ ಕಷ್ಟಪಡ್ತಾ ಇದ್ದಾರೆ, ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಎಂಬುದಕ್ಕೋಸ್ಕರವಾಗಿ ದುರ್ಯೋಧನ ಇರ್ತಕ್ಕಂಥ ಹೊರಟು ಬರ್ತಾನ. ಆಗ ಹೊರಟು ಬರೋ ವೇಳೆ ಅದರಲ್ಲಿ ಒಂದು ಮುಖ್ಯವಾದ ಶ್ಲೋಕ ಏನಂತಂದ್ರೆ, ಆ ದುರ್ಯೋಧನ ಇರ್ತಕ್ಕಂಥವನ್ನ ನೀವು ನೋಡಿರಿದ್ರೆ ತೇಜೋ ಭಂಗಂ ತತ್ರ ಸುಯೋಧನಸ್ಯ ಪಾರ್ಥಾರ್ಥ ಅತ್ರ ವಿಧಾತುಮೇವ ಬಲಂ ದದಾತು ಅಬ್ಜಜಃ ಕೇಶವಸ್ಯ. ಆಗ ಚಿತ್ರಸೇನ ಎಂಬುದಾಗಿರ್ತಕ್ಕಂಥ ಒಂದು ಗಂಧರ್ವನ ಇರ್ತಕ್ಕಂಥವ ದುರ್ಯೋಧನನ್ನು ಬಿಡಲು ಕಟ್ಟಿ ಹಾಕ್ತಾನ. ಹೇಗೆ ಅದು ಒಂದು ಗಂಧರ್ವನ ಇರ್ತಕ್ಕಂಥವ ದುರ್ಯೋಧನ ಬಳಕೆ ಆಗುತ್ತಾರೆ. ಇದಕ್ಕೆಂದ್ರೆ ಆಚಾರ್ಯ ಶಾಸ್ತ್ರ ಓದಿದ್ರೆ ಎಲ್ಲೂ ಸಂದೇಹ ಬದಲಾರ್ದು. ಆ ಚಿತ್ರರಥನ ಇರ್ತಕ್ಕಂಥವನಿಗೆ ಚತುರ್ಮುಖ ಬ್ರಹ್ಮದೇವರ ವರ ಅಷ್ಟು ಮಾತ್ರ ಅಲ್ಲ, ಮಹಾವಿಷ್ಣು ವರವ ಇರ್ತಕ್ಕಂಥದ್ದಿತ್ತು. ಆದ ಕಾರಣ ಆ ಚಿತ್ರಸೇನಿಂದ ಗಟ್ಟಿ ಹಾಕಿದ್ದನ್ನು ನೋಡಿ ಧರ್ಮರಾಜನ ಇರ್ತಕ್ಕಂಥವ ಭೀಮಸೇನ ದೇವರು ಯಾರೊಮ್ಮೆ ಭೀಮಸೇನ ದೇವರ ಇರ್ತಕ್ಕಂಥವ್ರು ಆ ಚಿತ್ರರಥನಿಂದ ಇವನ್ನ ಬಿಡಿಸೋಣ, ಇದು ತುಂಬಾ ಅವಮಾನವಾಗಿರ್ತಕ್ಕಂಥದ್ದಾಗಿ ಇವ ಬಂದು ತಲೆ ಬಗ್ಗಿಂಡು ತಿರುಗು ಹಸ್ತಿನಾಪುರವಾಗಿರ್ತಕ್ಕಂಥದ್ದು ಹೋಗ್ತಾನ. ಇದಕ್ಕೆಂದ್ರೆ ಯಾರನ್ನ ಅವಮಾನ ಮಾಡ್ಬೇಕು ಅಂತ ಬಂದನೋ ಅವರಿಗೆ ಅವಮಾನ ಆಗಲ್ಲ, ಇವನಿಗೆ ಅವಮಾನವಾಗಿರ್ತಕ್ಕಂಥದ್ದಾಗಿ ಹಸ್ತಿನಾಪುರವಾಗಿರ್ತಕ್ಕಂಥ ತಿರುಗಿ ಹೋದ ಎಂಬುದಾಗಿರ್ತಕ್ಕಂಥ ಹೇಳಿ ಈಗ ಕೊನೆಯ ಶ್ಲೋಕವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಈ ಪ್ರಕಾರವಾಗಿ ಈ ಬಂದು ತಥೋ ರಾಜ ಭೀಮಸೇನ ಅರ್ಜುನ ಸಾರ್ಥ ಏನಂದ್ರೆ ಯಮಾಭ್ಯಾಂ ವ್ರತಾಯ ಮುದಾಯುತ ಕೃಷ್ಣಾಯ ಸಾರ್ಧಮೇವ ಸಂತುಷ್ಟು ಕೃಷ್ಣಂ ಅನಂತಮಚ್ಯುತಂ. ಆಗ ಧರ್ಮರಾಜನ ಇರ್ತಕ್ಕಂಥವ ಭೀಮಸೇನ ದೇವರು ನಕುಲ ಸಹದೇವ ಇವರೆಲ್ಲ ಕೂಡ ಸೇರಿಕೊಂಡು ಏನ್ ಮಾಡಿದ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮರು ಎಲ್ಲಾರು ಕೂಡ ಸೇರಿಕೊಂಡು ಬಂದು ಪರಮಾತ್ಮನ ಇರ್ತಕ್ಕಂಥವನ್ನ ವಿಶೇಷವಾಗಿ ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡಿ ಆಗತ್ತು ಈ ವನವಾಸದಲ್ಲಿ 12ನೇ ವರ್ಷವಾಗಿರ್ತಕ್ಕಂಥದ್ದು ಮುಗಿಯುತ್ತೆ. ಆದ ಕಾರಣ ಪರಮಾತ್ಮನ ಸ್ತೋತ್ರ ಮಾಡಿ ಅನಂತ ಕಲ್ಯಾಣವನ್ನು ಪರಿಪೂರ್ಣ ಎಂಬುದಾಗಿ ಸ್ತೋತ್ರ ಮಾಡಿ ಅವನಿಗೆ ಯಾವ ವಿಧವಾಗಿರ್ತಕ್ಕಂಥ ನಾಶವೂ ಇಲ್ಲ, ಯಾವ ಕಾರ್ಯದಲ್ಲೂ ಇಲ್ಲ ಎಂಬುದಾಗಿರ್ತಕ್ಕಂಥ ಅದನ್ನು ಹೇಳಿ ಪರಮಾತ್ಮನ ಇರ್ತಕ್ಕಂಥವ ಅವನೇ ಕೃಷ್ಣ ಪರಮಾತ್ಮ, ಅವನೇ ಸಾಕ್ಷಾತ್ ವ್ಯಾಸದೇವರು ಎಂಬುದಾಗಿರ್ತಕ್ಕಂಥ ಅನೇಕ ರೂಪಗಳಾಗಿರ್ತಕ್ಕಂಥ ಅದನ್ನ ಸ್ಮರಣ ಮಾಡಿಕೊಂಡು ಅವರು ತಮ್ಮ ವನವಾಸವಾಗಿರ್ತಕ್ಕಂಥ ಅದನ್ನ ಮುಗಿಸ್ತಾರೆ ಪಾಂಡವರಾಗಿರ್ತಕ್ಕಂಥ ಅವರು ಎಂಬುದಾಗಿ ಹೇಳಿ ಅಲ್ಲಿ ನಡುವೆ ಯಕ್ಷ ಪ್ರಶ್ನೆ ಅಂತ ಹೇಳಿ ಆ ಯಕ್ಷ ಅಂತಂದ್ರೆ ಯಮದೇವರಾಗಿರ್ತಕ್ಕಂಥವ್ರು, ಆ ಯಮದೇವರಾಗಿರ್ತಕ್ಕಂಥವ್ರು ಅವರಿಗೆ ಕೇಳ ಪ್ರಶ್ನೆಗನ್ನ ಧರ್ಮರಾಜನ ಇರ್ತಕ್ಕಂಥ ಉತ್ತರ ಕೊಟ್ಟ. ಭೀಮಸೇನ ದೇವರು ಕೊಡಲ್ಲ, ಇದಕ್ಕೆಂದ್ರೆ ಧರ್ಮರಾಜನಿಗೆ ಅನುಗ್ರಹ ಆಗ್ಬೇಕು ಎಂಬುದಕ್ಕೋಸ್ಕರವಾಗಿ ಆ ಪ್ರಕಾರವೇ ಮಾಡಿ ಇತ್ಯಾದಿಗಳೆಲ್ಲ ಬರ್ತೇ. ಆದ ಕಾರಣ ವನವಾಸವಾಗಿರ್ತಕ್ಕಂಥದ್ದು ಮುಗಿತಕ್ಕಂಥದ್ದು ತಪ್ಪದು. ಈ 22ನೇ ಅಧ್ಯಾಯದಲ್ಲಿ ನೀವು ಮುಖ್ಯವಾಗಿ ನೋಡಿದೆ ಅಂತಂದ್ರೆ ಇರ್ತಕ್ಕಂಥ ವಿಷಯಗಳು ನಾನು ನಿಮಗೆ ಮೊದಲು ಹೇಳಿದ ಪ್ರಯುಕ್ತವಾಗಿ ಅಲ್ಲಿ ಮಂತ್ರಾಲಯ ಪ್ರಭುಗಳು ಮಾಡಿರ್ತಕ್ಕಂಥ ಮಹಾಭಾರತ ತಾತ್ಪರ್ಯದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಕೊನೆಯನ್ನ ಅಂತ ಹೇಳಿ ನೋಡ್ರೆ ಈ ಪಾಠದಲ್ಲಿ ಬಂದಿರ್ತಕ್ಕಂಥ ಯಾವ ವಿಷಯವಾಗಿರ್ತಕ್ಕಂಥ ಅವರು
ಅದವ್ರು ತಗೊಳ್ಳಿದ ಕಾರಣ ಏನ್ ಅಭಿಪ್ರಾಯ ಏನು ಅಂತಂದ್ರೆ ಇದೆಲ್ಲ ಕಥಾಭಾಗಗಳು ಓದಿದ್ರೆ ಇದೆಲ್ಲ ಹೆಚ್ಚು ಶಾಸ್ತ್ರ ವಿಷಯ ಇಲ್ಲ ಅಂತ ಹೇಳಿ ಪಾರ್ಥಾಯಾರ್ಥ ಅರಣ್ಯಂ ನಿಗತ ನಿಶಿಚರ ಪ್ರೀಣಯಂತು ನಿಜವುಗಾನ್ನೆ. ನಾನು ಹೇಳೋದು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ 22ನೇ ಶ್ಲೋಕ. ಪಾರ್ಥಾಯಾತ ಅರಣ್ಯಂ ನಿಹಿತ ನಿಶಿಚರಾಹ ಪ್ರೀಣಯಂತು ನಿಜವುಗಾನ್ನೆ ವಾರ್ತಾ ಶ್ರುತ್ವಾ ಸ್ವಕೀಯಮುಪಗತ ಹರಿಣ ಮಾನಿತಾ ಸಿಂಧುರಾಜಂ. ಸಿಂಧುರಾಜಂ ತಾನು ಜಯದ್ರಥ. ಸಿಂಧುರಾಜಂ ಜಿತ್ವಾ ದುರ್ಯೋಧನಾನಿ ಹರಿಹಯ ಪುರುಷ ಭ್ರಾತ ಬದ್ಧಾನ್ ವಿಮೋಚ್ಯ ಪ್ರಾಪ್ತ ಧರ್ಮ ಪ್ರಸಾದಂ ಯಮತ ಮಧುರಿಪಂ ತುಷ್ಟೋಸ್ತು ಪ್ರಪದ್ಯೆ ಅಂತ ಹೇಳಿ ಒಂದು ಮಾದರಿ ಈ 22ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಇದನ್ನ ಒಂದು ಬ್ರಾಡ್ ಇಂಡೆಕ್ಸ್ ಅಂತ ಹೇಳಿ ಉತ್ತರಾದಿ ಪ್ರಭುಗಳು ಮುಗಿಸ್ತಾರೆ. ಅಂದ್ರೆ ಪಾರ್ಥ ವಾತ ಅರಣ್ಯಂ ಅಂದ್ರೆ ಪಾಂಡವರಾಗಿರ್ತಕ್ಕಂಥವರು ಎಲ್ಲ ಸ್ವತ್ತ ಇರ್ತಕ್ಕಂಥ ಯಾತ ಎಲ್ಲ ಪಾರ್ಥ ಯಾತ ಅರಣ್ಯಂ ಎಲ್ಲ ಯಾತ ಅಂದ್ರೆ ಹೋಗೋಣೆ, ಎಲ್ಲ ಸುತ್ತ ಇರ್ತಕ್ಕಂಥದ್ದು ಹೋಗೋಣೆ, ಅರಣ್ಯ ಇರ್ತಕ್ಕಂಥದ್ದಕ್ಕೆ ಹೊರಟ ಮೇಲೆ ನೀಶ ನಿಧಿ ಚರಾಹ. ಆಗ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಆ ಕಾಡಿಲ್ಲಿ ನಿಶಿಚರ ಅಂತಂದ್ರೆ ನಿಶಿ ಅಂದ್ರೆ ರಾತ್ರಿ, ಚರ ಅಂದ್ರೆ ನಡಮಾಡ್ತಕ್ಕಂಥವ್ರು ರಾಕ್ಷಸರು ಅಂತ ಅರ್ಥ. ನಿಶಿಚರ ಇರ್ತಕ್ಕಂಥ ಕಿರ್ಮೀರ ರಾಕ್ಷಸರ ಇರ್ತಕ್ಕಂಥವ್ರನ್ನ ಸಂಹಾರವಾಗಿರ್ತಕ್ಕಂಥದ್ದು ಭೀಮಸೇನ ದೇವರು ಮಾಡಿರು. ಅದಕ್ಕೆ ಆಮೇಲೆ ಪ್ರೀಣೆಯಂತೂ ದ್ವಿಜವುಗಾನೆ ಆ ಕಾಡಿಲ್ಲಿರೋ ವೇಳೆ ಪಾಂಡವರಾಗಿರ್ತಕ್ಕಂಥವರು ಅನೇಕ ಅಕ್ಷಯ ಪಾತ್ರ ಇರ್ತಕ್ಕಂಥದ್ದು ಪ್ರಯುಕ್ತ ದ್ವಿಜವುಗಾನೆ ಅನೇಕ ಬ್ರಾಹ್ಮಣರಾಗಿರ್ತಕ್ಕಂಥವ್ರು ಸನ್ಯಾಸಿಗಳಾಗಿರ್ತಕ್ಕಂಥವ್ರು ಎಲ್ಲರಿಗೂ ಊಟ ತಿಂಡಿ ಆಗಿರ್ತಕ್ಕಂಥದ್ದು ಹಾಕಿ ಇನ್ನು ಆನೆ ಇನ್ನು ಬಂಗಾರ ಬೆಳ್ಳಿ ಇತ್ಯಾದಿಗಳೆಲ್ಲ ಅವ್ರ ಪೂಜಾ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಕೊಟ್ಟು ಸಂತೋಷವಾಗಿರ್ತಕ್ಕಂಥದ್ದಾಗಿಟ್ಟರು. ಆಗ ವಾರ್ತಾಂ ಶ್ರುತ್ವ ಸ್ವಕೀಯ ಉಪಗತ ಹರಿಣ ಮಾನಿತ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಈ ಮಾತಾ ಇರ್ತಕ್ಕಂಥದ್ದು ಕೇಳಿ ಈ ಪ್ರಕಾರವಾಗಿ ಪಾಂಡವರಾಗಿರ್ತಕ್ಕಂಥವರು ವನದಲ್ಲಿದ್ದಾರೆ ಎಂಬುದಾಗಿರ್ತಕ್ಕಂಥ ಮಾತಾ ಇರ್ತಕ್ಕಂಥದ್ದು ಕೇಳಿ ಪರಮಾತ್ಮನ ಇರ್ತಕ್ಕಂಥ ಕೃಷ್ಣ ಅಲ್ಲಿ ಕಾಡಾಗಿರ್ತಕ್ಕಂಥದ್ದು ಬಂದು ಆ ಪಾಂಡವರಾಗಿರ್ತಕ್ಕಂಥವ್ರನ್ನ ನೋಡಿ ಧರ್ಮರಾಜ ಅರ್ಜುನ ಇತ್ಯಾದಿಗಳಿಗೆ ಒಳ್ಳೆ ಮಾತಾ ಇರ್ತಕ್ಕಂಥದ್ದು ಹೇಳಿ ಅವರಿಗೆ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿದ. ಸಿಂಧುರಾಜಂ ಜಿತ್ವ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಈ ಜಯದ್ರಥ ಎಂಬುದಾಗಿರ್ತಕ್ಕಂಥ ಸಿಂಧುರಾಜನಾಗಿರ್ತಕ್ಕಂಥ ರಿಜ್ವಿಯ ಇರ್ತಕ್ಕಂಥ ಒಂದು ದ್ರೌಪದಿಯನ್ನು ಕರ್ಕೊಂಡು ಹೋಗ್ಬೇಕು ಬರೋ ವೇಳೆ ಅವಳನ್ನ ಜಯಿಸಿ ಅವಳನ್ನ ಬಂದು ಕರೆಯಕ್ಕೆ ದ್ರೌಪದಿಗೆ ಸರ್ವೆಂಟ್ ಆಗಿ ಸೇವಕರಾಗಿ ಮಾಡಿ ಅವನ್ನ ಕಳಿಸಿದ. ತಿರುಗಿ ದುರ್ಯೋಧನಾದಿಯಿಂದ ಯಾಕೆ ಕಳಿಸಿದ ಅಂತ ನೀವು ನೋಡ್ಬೇಕು. ಇದಕ್ಕೆಂದ್ರೆ ಎಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ. ಈ ಜಯದ್ರಥನ ಇರ್ತಕ್ಕಂಥವ ತಾನೇ ಅಭಿಮನ್ಯು ಆಗಿರ್ತಕ್ಕಂಥವ ಸಾಯಲಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥವ ಹಿಂದೆ ಅವರಿಗೆ ವಿಚಿತ್ರವಾಗಿರ್ತಕ್ಕಂಥ ದುರ್ಯೋಧನ ಅರ್ಜುನನ್ ಬಾಣದಿಂದ ಅವರಿಗೆ ಸಾಗ ಇರ್ತಕ್ಕಂಥದ್ದು ಆಗಬೇಕಾಗಿದೆ. ಆದ ಕಾರಣ ಈಗ ಕೊಲ್ಲಲ್ಲ, ಅವನ್ನ ಕಳಿಸ್ಬಿಡ್ತಾರೆ ತಿರ್ಗ ಇದಕ್ಕೆ ಹಸ್ತಿನಾಪುರಕ್ಕೆ. ಅದಕ್ಕೆ ಆಮೇಲೆ ದುರ್ಯೋಧನ ಹರಿಹಯ ಪುರುಷ ಭ್ರಾತ ಬದ್ಧಾನ್ ವಿಮೋಚೆ. ದುರ್ಯೋಧನ ಇರ್ತಕ್ಕಂಥವ ಅವ ಬಂದು ತುಂಬಾ ಕೆಟ್ಟ ಒಂದು ಎಣ್ಣೆದಿಂದ ಇರ್ತಕ್ಕಂಥ ಅದರಿಂದ ಕಾಡಿ ಬಂದಿರ್ತಕ್ಕಂಥ ಅವರಾಗಿರ್ತಕ್ಕಂಥ ಅವರು ಪಾಂಡವರಾಗಿರ್ತಕ್ಕಂಥವರು ಪಡ್ತಕ್ಕಂಥ ದುಃಖನ್ನು ನೋಡ್ಬೇಕು ಎಂಬುದಾಗಿ ಬಂದಿರ್ತಕ್ಕಂಥ. ಆಗ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಒಂದು ಗಂಧರ್ವ ಮೂಲವಾಗಿ ಚಿತ್ರಸೇನ ಎಂಬ ಗಂಧರ್ವ ಮೂಲವಾಗಿ ಅವರನ್ನೆಲ್ಲ ಬಂದು ಜಯಿಸಿ ಅವರನ್ನೆಲ್ಲ ಅವಮಾನವಾಗಿರ್ತಕ್ಕಂಥ ಮಾಡಿ ಅವರೆಲ್ಲ ಹೋದರು. ಆಗ ಭೀಮಸೇನ ದೇವರು ಅರ್ಜುನ ಇರ್ತಕ್ಕಂಥವರು ಏನ್ ಮಾಡಿರು, ಈ ಪ್ರಕಾರವಾಗಿರ್ತಕ್ಕಂಥ ಗಂಧರ್ವ ಮೂಲವಾಗಿ ಗಂಧರ್ವನ್ನು ಜಯಿಸಿ ದುರ್ಯೋಧನನ್ನು ಬಿಡಿಸಿರು. ಅವನಿಗೆ ತುಂಬಾ ಇದಕ್ಕೆ ಮೇಲೆ ಒಂದು ಅವಮಾನವಾಗಿರ್ತಕ್ಕಂಥ ಬೇರೆ ಯಾವುದೂ ಇಲ್ಲ. ತಲೆ ಬಗ್ಗಿಟ್ಟು ಮಾತಾಡಕ್ಕಾಗಿ ಹಸ್ತಿನಾಪುರಕ್ಕೆ ಬಂದುಟ. ಆದ ಕಾರಣ ಒಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅಂತ ನೆನೆಸಿದ್ರೆ ಇದು ತಾನು ಅದಕ್ಕೆ ಬದಲು ಎಂಬುದಾಗಿ ಪ್ರಾಪ್ತ ಧರ್ಮ ಪ್ರಸಾದ. ಧರ್ಮರಾಜನ ಇರ್ತಕ್ಕಂಥವ ಯಕ್ಷ ಯಮರೂಪದಲ್ಲಿ ಬಂದಿರ್ತಕ್ಕಂಥವ ಅವನು ಕೇಳಿದ ಪ್ರಶ್ನೆ ಆಗಿರ್ತಕ್ಕಂಥದ್ದಕ್ಕೆ ಉತ್ತರ ಕೊಟ್ಟ. ಅದರಿಂದ ಧರ್ಮರಾಜನ ಇರ್ತಕ್ಕಂಥವ ಅವನು ಸಂತೋಷಪಡಿಸಿದ. ಆದ ಕಾರಣ ಯಮತ ಮಧುರಿಪಂ ತುಷ್ಟುವು. ಇಷ್ಟಿನ ಬಾಕಿ ಎಲ್ಲವರ ಬಾಣಾಸುರ ಇತ್ಯಾದಿಗಳೆಲ್ಲ ನೀವು ಓದಿಗೆ ಬಿಟ್ಬಿಟ್ರು. ಆದ ಕಾರಣ ಪಾಂಡವರಾಗಿರ್ತಕ್ಕಂಥವರು ಈ ಪ್ರಕಾರವಾಗಿ ಯಮತ
ಮಧುರಿಪು ದುಷ್ಟು ಪಾಂಡವರಾಗಿರ್ತಕ್ಕಂಥ ಅವರು ಈ ಫಾರೆಸ್ಟ್ ಲೈಫ್ ವನವಾಸವಾಗಿರ್ತಕ್ಕಂಥ 12 ವರ್ಷವಾಗಿರ್ತಕ್ಕಂಥ ಅದನ್ನು ಮುಗಿಸಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ್ನ ವಿಚಿತ್ರವಾಗಿ ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡಿ ಅವ ಮಧುರಿಪು ಅದಕ್ಕೆ ಮಧುಸೂದನ ಅಂತ ಹೆಸರು. ಆ ಮಧು ಎಂಬುದಾಗಿರ್ತಕ್ಕಂಥ ಆದಿ ರಾಕ್ಷಸನಾಗಿರ್ತಕ್ಕಂಥವನ್ನ ಮಧುಕೈಟವರು ಅವರನ್ನು ಸಂಹಾರ ಮಾಡಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಸ್ತೋತ್ರವಾಗಿರ್ತಕ್ಕಂಥ ಮಾಡಿರೋ ಅಂತ ಕೃಷ್ಣ ಪರಮಾತ್ಮ ತಮ್ ಪ್ರಪದ್ಯೆ ನಾನು ಬಂದು ಅವನಲ್ಲಿ ಒಂದು ಶರಣಾಗತಿ ಆಗಿರ್ತಕ್ಕಂಥದ್ದು ಮುಟ್ಟುತ್ತೇನೆ ಅಂತ ಉತ್ತರಾದ ಪ್ರಭುಗಳು ಹೇಳ್ತಾರೆ. ಆದ ಕಾರಣ ಪಾರ್ಥ ಯಾತ ಅರಣ್ಯಂ ನಿಯತ ನಿಶಿಚರಾ ಪ್ರೀಣಯಂತೋ ದ್ವಿಜೌಗಾನ್ನೇ ವಾರ್ತಾಂ ಶ್ರುತ್ವಾ ಸ್ವಕೀಯಮುಪಗತ ಹರಿಣ ಮಾನಿತಾ ಸಿಂಧುರಾಜಂ ಜಿದ್ವಾ ದುರ್ಯೋಧನಾದೀನ್ ಹಾರ್ಯಹಯ ಪುರುಷವ್ರಾತ ಬದ್ಧಾನ್ ವಿಮೋಚ್ಯ ಪ್ರಾಪ್ತ ಧರ್ಮ ಪ್ರಸಾದಂ ಯಮತಮಧುರಿಪುಂ ತುಷ್ಟುಸ್ತಂ ಪ್ರಪದ್ಯೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು ಹೋದಾಗ ಹೇಳಿ ಅದಕ್ಕೆ ಆಮೇಲೆ 23ನೇ ಅಧ್ಯಾಯ ಬಹಳ ಚಿಕ್ಕದಾಗಿರ್ತಕ್ಕಂಥ ಅಧ್ಯಾಯ. 23ನೇ ಅಧ್ಯಾಯವಾಗಿರ್ತಕ್ಕಂಥದ್ದಲ್ಲಿ 61 ಶ್ಲೋಕ ತಾನಿದೆ. ಈ 61 ಶ್ಲೋಕವಾಗಿರ್ತಕ್ಕಂಥದ್ದಲ್ಲಿ ಏನಂದ್ರೆ ಪಾಂಡವರಾಗಿರ್ತಕ್ಕಂಥವ್ರು ಅವರ ಕಂಡೀಷನ್ ಏನಾಗಿದ್ರು 12 ವರ್ಷ ವನವಾಸ ಮಾಡ್ಬೇಕು, ಆಮೇಲೆ 1 ವರ್ಷ ಅಜ್ಞಾತವಾಸ ಮಾಡ್ಬೇಕು. ಅಜ್ಞಾತವಾಸ ಮಾಡ್ಬೇಕು ಅಂದ್ರೆ ಲೈಫ್ ಇನ್ಕಾಗ್ನಿಟೋ ಅಂತ ಹೇಳ್ತಾರಲ್ಲ, ಇನ್ಕಾಗ್ನಿಟೋ ಇರ್ಬೇಕು. ಅದು ಬೇರೆ ದೇಶಕ್ಕೆ ಹೋಗಬಾರ್ದು, ಇದೇ ಭಾರತ ದೇಶದಲ್ಲೇ ಇಲ್ಲೇ ಇರ್ಬೇಕು. ಇದ್ದು ನೀವು ಒಂದು ಯಾವ 5 ಜನ ಇರ್ತಕ್ಕಂಥ ಅವರು ನೀವು ಪಾಂಡವರು ಎಂಬುದಾಗಿರ್ತಕ್ಕಂಥದ್ದು ಯಾರಿಗೂ ತಿಳಿದಂಗೆ ಇರಬೇಕು ಎಂಬುದಾಗಿರ್ತಕ್ಕಂಥದ್ದು. ಇದಕ್ಕೆ ನೀವು ದುರ್ಗಾಶೋಸ್ತ್ರ ಅಂತ ಒಂದಿದೆ, ಅದನ್ನ ನೋಡಿದ್ರೆ ಧರ್ಮರಾಜನಿಗೆ ಒಂದು ವರ ಕೊಡ್ತಾಳೆ ದುರ್ಗಾದೇವಿಯರು. ಸಾಕ್ಷಾತ್ ಲಕ್ಷ್ಮೀ ದೇವಿಯರ ಇರ್ತಕ್ಕಂಥವ್ರು ಅಜ್ಞಾತವಾಸ ಇರೋ ವೇಳೆ ನಿಮಗೆ ಯಾರು ನಿಮ್ಮನ್ನ 1 ವರ್ಷ ಕಂಡಿರಲಿಲ್ಲ ಹಂಗಿರಲಿ ಅಂತ ಹೇಳಿ ಲಕ್ಷ್ಮೀ ದೇವಿ ಅನುಗ್ರಹ ಮಾಡಿರುವಂತ ಅಲ್ಲಿ ಇದರಲ್ಲಿ ಬರ್ಲಾರು ದುರ್ಗಾ ಸ್ತೋತ್ರವಾಗಿರ್ತಕ್ಕಂಥ ಅದೆಲ್ಲ ಬರ್ತೆ. ಪುಸ್ತಕದಲ್ಲಿ ಆ ರೆಫರೆನ್ಸ್ ಆಗಿರುವೆ, ನೀವು ನೋಡ್ಬಹುದು. ಆದ ಕಾರಣ ಪಾಂಡವರಾಗಿರ್ತಕ್ಕಂಥವ್ರು ಅಂತಂದ್ರೆ ನಾರಾಯಣ ಅನುಗ್ರಹತಃ ಯಥಾ ನಿಷ್ಠೀರ್ಯ ತಾನೇ ದ್ವಾದಶಾಬ್ದಾನೇ ವನೆ. ನೋಡ್ರಿ ಏನ್ ಕಷ್ಟ ನೋಡ್ರಿ. ವನೆ ಏನಿದೆ ವಿಸರ್ಜಸ ಬ್ರಾಹ್ಮಣಾದೀನೆ ಬ್ರಾಹ್ಮಣಾದೀನೆ ಸೌಮ್ಯಾನ್ನೇ ಜ್ಞಾತ ಆಸಾಯ ತಥೋ ಮನೋ ದದು. ಪಾಂಡವರಾಗಿರ್ತಕ್ಕಂಥವ್ರು ನಾರಾಯಣನ ಇರ್ತಕ್ಕಂಥವ್ರ ಅನುಗ್ರಹದಿಂದ ಪಾಂಡವರಾಗಿರ್ತಕ್ಕಂಥವ್ರು 12 ವರ್ಷ ಬಂದು ತಮರಿ ಕಾಡಿಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥದ್ದು ಮಾತು ಕೊಟ್ಟಂಗೆ ಅದನ್ನು ಮುಗಿಸ್ಬಿಟ್ಟು ಅದಕ್ಕೆ ಆಮೇಲೆ 1 ವರ್ಷ ಒಂದು ಅಜ್ಞಾತವಾಸವಾಗಿರ್ತಕ್ಕಂಥದ್ದು ಇರ್ಬೇಕು ಎಂಬುದಾಗಿದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಈಗ ಇಲ್ಲಿರ್ತಕ್ಕಂಥ ಬ್ರಾಹ್ಮರು ಎಲ್ಲಾರನ್ನೂ ಕಳಿಸ್ಬಿಟ್ರು. ಇದಕ್ಕೆಂದ್ರೆ ಅದಕ್ಕೆ ಇಲ್ಲಿದೆ ನೋಡ್ರ, ಬ್ರಾಹ್ಮಣಾದಿಯಿಂದ ಅವ್ರನ್ನೆಲ್ಲ ಎಲ್ಲಾರು ಕಳಿಸಿದ ಕಾರಣ ಏನಂದ್ರೆ ತಿರ್ಗೋ ಅವರು ಬ್ರಾಹ್ಮರು ಕೂಡ ಹೊರಟರು ಅಂತಂದ್ರೆ ಇವ್ರು ತಾನು ಪಾಂಡವರು ತಮ್ಮ ತಿಳಿದಾಗದು. ನಿಮಗೆ ಇಷ್ಟು ದಿನ 12 ವರ್ಷ ಕಾಲ ನಾವು ನೋಡ್ಕೊಟ್ರು, ಇನ್ನು ಬಿಟ್ಟುಬಿಡ್ರಿ ಅಂತ ಹೇಳಿ ಅವ್ರನ್ನೆಲ್ಲಾರು ಕಳಿಸ್ಬಿಟ್ಟು ಏನ್ ಮಾಡಿರು, ಅದು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಅಲ್ಲಿ ದೌಮ್ಯಾನಿ ಅಂತಂದ್ರೆ ದೌಮ್ಯಾಚಾರ್ಯರು ಅಂತಪ್ಪ ಅವರು ಇವರಿಗೆ ಪುರೋಹಿತರಾಗಿರ್ತಕ್ಕಂಥವ್ರು ಅವ್ರನ್ನ ಕಳಿಸ್ಬಿಟ್ಟು ಏನ್ ಮಾಡಿರು, ಇವರೆಲ್ಲ ಎಲ್ಲರಿಗೂ ರಥವಾಗಿರ್ತಕ್ಕಂಥದ್ದು ಕೊಟ್ಟು ಅವರೆಲ್ಲರೂ ಅದು ಕಳಿಸ್ಬಿಟ್ಟು ಅಜ್ಞಾತವಾಸವಾಗಿರ್ತಕ್ಕಂಥದ್ದು ಹೊರಡಕ್ಕೆ ನಾವೆಲ್ಲರೂ ದುಡ್ಡು. ಇದು ಚರಿತ್ರೆದಲ್ಲಿ ಹೇಳ್ತಾರೆ, ಇದು ನಾನು ನಿಮಗೆ ಹೇಳ್ತಾನೆ. ಈ ಅಜ್ಞಾತವಾಸ ಅಂತಂಬಾದೆ ಇಲ್ಲಿ ಸೌತ್ ಇಂಡಿಯಾಲಿ ಈ ದಾರಾಪುರದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಇಂಡಿಕೇಶನ್ ಕೂಡ ಇದೆ ಅಂತ ಹೇಳ್ತಾರೆ. ಅದು ದೊಡ್ಡ ವಿಷಯ ಅಲ್ಲ. ಏನೇ ಭಾರತ ದೇಶದಲ್ಲಿ ತುಂಬಾ ದೂರ ಇರ್ತಕ್ಕಂಥ ಸ್ಥಳ ಅಲ್ಲಿ. ಆದ ಕಾರಣ ಹಸ್ತಿನಾಪುರ ಅಂತಂಬದು ಡೆಲ್ಲಿ ಇರ್ತಕ್ಕಂಥದ್ದು. ಇದು ಇರ್ತಕ್ಕಂಥದ್ದು ವಿರಾಟ ರಾಜನ್ ವಿರಾಟಪಟ್ನ ಅಂತಂಬದು ಇಲ್ಲಿ ಇರ್ತಕ್ಕಂಥ ಸೌತ್ ಇಂಡಿಯಲ್ಲಿ ಇರ್ತಕ್ಕಂಥದ್ದು. ಆದ ಕಾರಣ ಗತ್ವಾ ವಿರಾಟಸ್ಯ ಪುರಿಂ ವಿದಾಯ ಹೇತಿ ಶಮ್ಯಂ ಛನ್ನ ರೂಪ ಬಭುವು ಯದಿ ಸೂತ್ರ ಪಾಂಡವೇಶು ಅಥ ಸೂತವೇಶು ಗೋಪೋ ಗಂಧಗತ್ರೀಂ ಚ ಜಾತಾಃ ಅನ್ನೆಂಬುದು. ಇದರಲ್ಲಿ ಒಂದು ಪ್ರಮೇಯ, ಒಂದು 100 ವರ್ಷದ ಮುಂಚೆ ನಡೆದ ವಿಷಯ. ಅದನ್ನು ಮಾತ್ರ ನಿಮಗೆ ಹೇಳ್ತಾನೆ. ಏನಂದ್ರೆ ಪಾಂಡವರಾಗಿರ್ತಕ್ಕಂಥವರು ವಿರಾಟರಾಜನ ಪಟ್ಟಣವಾಗಿರ್ತಕ್ಕಂಥದ್ದು ಹೊರಟು ಕಾಡಿನಿಂದ. ಅಲ್ಲಿ ಒಂದು ವನ್ನಿ ವೃಕ್ಷವಾಗಿರ್ತಕ್ಕಂಥದ್ದು ದೊಡ್ಡದಾಯ್ತು. ಆ ವನ್ನಿ ವೃಕ್ಷವಾಗಿರ್ತಕ್ಕಂಥದ್ರಲ್ಲಿ
ತಮ್ಮ ಆಯುಧ ಗಾಂಡಿವೆ ಧರಿಸು ಮತ್ತು ಶಂಕ ಇತ್ಯಾದಿಗಳಾಗಿರ್ತಕ್ಕಂಥದ್ದನ್ನೆಲ್ಲ ಅಲ್ಲಿ ಮುಡುಕಿ ಇಟ್ಬಿಟ್ಟು ಅಲ್ಲಿ ಹೊರಟರು. ಧರ್ಮರಾಜನ ಇರ್ತಕ್ಕಂಥ ಒಂದು ಯತಿವೇಶವಾಗಿರ್ತಕ್ಕಂಥದ್ದಾಗಿದ್ದು ಅವನಿಗೆ ಗಂಗಭಟ್ಟ ಎಂಬುದಾಗಿರ್ತಕ್ಕಂಥ ಹೆಸರು. ಆ ಹೆಸರಿಂದ ಹೊರಟ ಭೀಮಸೇನ ದೇವರಾಗಿರ್ತಕ್ಕಂಥವರು ಅಡಿಯ ಮಾಡವರಲ್ಲಿ ವಲ್ಲಭ ಭಟ್ಟ ಎಂಬುದಾಗಿರ್ತಕ್ಕಂಥ ಹೆಸರಿಂದ ಭೀಮಸೇನ ದೇವರು ಅಡಿಯೇ ಮಾತನಾಡಿದರು. ಅರ್ಜುನನ ಇರ್ತಕ್ಕಂಥ ಬೃಹನ್ನಳೆ ಎಂಬುದಾಗಿರ್ತಕ್ಕಂಥದ್ರಿಂದ ನಪುಂಸಕನಾಗಿ ಹೊರಟ. ಅಂತಾನೆ ಊರಿಸಿ ಕೊಟ್ಟ ಶಾಪದಿಂದ ಇತರ ದೇವರು ಕಡಿಮೆ ಮಾಡಿದ ಪ್ರಯುಕ್ತ 1 ವರ್ಷದ ದಿನ ಅವನಿಗೆ ಬಂದು ನಪುಂಸಕನ ಇರ್ತಕ್ಕಂಥದ್ದು ಅದನ್ನು ಹೊರಟ. ನಕುಲನ ಇರ್ತಕ್ಕಂಥ ಚಾರಿಯಟರ್ ಆಗಿ ರಥ ಓಡಿಸ್ತಕ್ಕಂಥ ಅವನಾಗಿ ಬಂದ. ಅವನ ನಾಮಗ್ರಂಥಿ ಎಂಬ ಹೆಸರಿಂದ ಸಹದೇವನ ಇರ್ತಕ್ಕಂಥ ಬಂದು ಒಂದು ಶಪರ್ಡ್. ಹಾಗಾದ್ರೆ ಈ ಇದನ್ನೆಲ್ಲ ಮೇಕೆ ಇತ್ಯಾದಿಗಳನ್ನ ನೋಡ್ಕೊಂಡ ಇರ್ತಕ್ಕಂಥ ಅವನಾಗಿ ಬಂದ. ಅವನ ಇರ್ತಕ್ಕಂಥವ ತಂತ್ರಿ ಬಾಲ ಎಂಬುದಾಗಿರ್ತಕ್ಕಂಥ ಹೆಸರು. ದ್ರೌಪದಿ ದೇವರ ಇರ್ತಕ್ಕಂಥವ್ರು ಸೈರಂಧ್ರಿ. ಹಾಗಂತಂದ್ರೆ ಏನಂತಂದ್ರೆ ಈ ಗಂಧ ಇತ್ಯಾದಿಗಳನ್ನ ತೆಗೆದುಕೊಡ್ತಕ್ಕಂಥದ್ದು ಇನ್ಚಾರ್ಜ್ ಆಗಿರ್ತಕ್ಕಂಥದ್ದು. ಅವರ ಹೆಸರು ಮಾಲಿನಿ ಅಂತ ಒಂದು ಹೆಸರು. ಈ ಹೆಸರಿನಿಂದ ಅವರು ಬಂದರು. ಈ ಪ್ರಕಾರವಾಗಿ ಅವರೆಲ್ಲ ಮಂಗಳ ರೂಪವಾಗಿರ್ತಕ್ಕಂಥದ್ರಿಂದ ಅಲ್ಲಿ ಈ ಹೆಸರಿನಿಂದ ಈ ವೇಷದಿಂದ ಯಾವ ನೇರ ವಿರಾಟರಾಜನ ಪಟ್ಟಣ ಆಗಿರ್ತಕ್ಕಂಥದ್ರಿಂದ ಆಗ ಸರ್ವೇ ವಿರಾಟಂ ಅವ ನೋಡಿದ. ಯಯುಹು ಅತ್ರ ದೇವತ್ವ ಸಂಭಾವಿತ ತೇನ ಶುಭ ರಕ್ಷಣ. ವಿರಾಟರಾಜನ ಇರ್ತಕ್ಕಂಥವ ಅವರೆಲ್ಲಾರು ತುಂಬಾ ದೇವತೆಯಂಗ ರಿಸೀವ್ ಮಾಡಿದ. ಆದ್ರೆ ಅವನಿಗೆ ತಿಳಿಲ್ಲ ಯಾರೊಬ್ಬ ಅದು ತಿಳಿಲ್ಲ. ರಿಸೀವ್ ಮಾಡಿ ಆಗ ಭೀಮಸೇನ ದೇವರಾಗಿರ್ತಕ್ಕಂಥ ಅವರು ಎಲ್ಲಾರು ರಿಸೀವ್ ಮಾಡಿದ. ಆ ವಿರಾಟರಾಜನ ಇರ್ತಕ್ಕಂಥ ಇದು ಕೇವಲ ಭೀಮಸೇನ ದೇವರು ಇತರ ತಮ್ಮಂತರ ಇರ್ತಕ್ಕಂಥವ್ರ ಧರ್ಮರಾಜನಿಗೆ ಅಣ್ಣನಿಗೆ ಮಾಡ್ತಕ್ಕಂಥ ಸೇವೆ ಅಥವಾ ವಿರಾಟರಾಜನ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನಿಗೆ ಮಾಡ್ತಕ್ಕಂಥ ಸೇವೆ ಎಂಬುದಾಗಿ ಇಟ್ಟುಕೊಂಡರು. ಆಗ ಈ ಇವರು ವೈದಿಕ ಈ ಶ್ಲೋಕ ತುಂಬಾ ಮುಖ್ಯ. ಈ ಅಧ್ಯಾಯದಲ್ಲಿ ವೈದಿಕ ಈ ಶ್ಲೋಕ ನೋಡಿದ್ರು ಅಂದ್ರೆ 100 ವರ್ಷ ಮುಂಚೆ ಜಗಳ ಆಯ್ತು ಅಂತ ನಮ್ಮ ತಂದೆಯವರು ಹೇಳ್ತಾ ಇರೋರು. ನಾ ಹೇಳಿದೆ ಈ ಶ್ಲೋಕ ನೋಡಿದ್ರು ಅಂದ್ರೆ ಆ ಜಗಳಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಂದ್ರೆ ವೈದಿಕ ವ್ಯವಹಾರೇಶು ಜ್ಞಾನಾದಿತ್ಯ ಪ್ರಸಿದ್ಧತಃ ಜಾನೀಯು ಭೀಮಃ ಇತ್ಯೇವ ಶೂದ್ರವೇಷ ತಥಾ ಅಭವತ್. ಆದ ಕಾರಣ ಈ ವಿರಾಟರಾಜನ ಇರ್ತಕ್ಕಂಥ ಅವನ ಸಭೆಯ ಇರ್ತಕ್ಕಂಥದ್ದಲ್ಲಿ ಹಾಗೆ ಬಂದು ಈ ವೇದ ಸಂಬಂಧವಾಗಿರ್ತಕ್ಕಂಥ ವಿಚಾರವಾಗಿರ್ತಕ್ಕಂಥದ್ದು ನಡೆಯೋದು. ಆಗ ಇವರು ಬಂದು ಶೂದ್ರ ವೇಷ ಇಲ್ಲಂಗೆ ಬೇರೆ ವೇಷ ಹಾಕೊಂಡಿದ್ದು ಅಂತಂದ್ರೆ ಇವರಿಂದ ಆ ವೇದಕ್ಕೆ ಅಪ್ರಾಮಾಣ್ಯವಾಗಿ ಮಾತಾಡವಳಿಯೋ ವೇದಕ್ಕೆ ವಿರುದ್ಧವಾಗಿ ಮಾತಾಡವಳಿಯೋ ತಡಿಲಕ್ ಬಿಡಿಲಾರ್ದು ಬಂದು ಅದು ಸರಿಯಾಗಿ ಹೇಳವಳೆ. ಇಷ್ಟು ವೇದ ಓದಿದವರು ನೀವು ಯಾರು ಅಂತ ತಿಳ್ಕೊಂಡು ನೀವು ಅಡಿಯವರಲ್ಲ, ನೀವು ಶೂದ್ರಲ್ಲ ಬಂದು ತಿಳ್ಕೊಂಡು ಪಾಂಡವರು ಅಂತ ನೋಡೋದು. ಆದ ಕಾರಣ ಅವ್ರು ಏನ್ ಮಾಡಿರು ಅಂತಂದ್ರೆ ಶೂದ್ರ ವೇಷ ಹಾಕಿಟ್ರು. ಇದಕ್ಕೆಂದ್ರೆ ಶೂದ್ರರಾಗಿರ್ತಕ್ಕಂಥ ಅವರಿಗೆ 4 ಯುಗದಲ್ಲೂ ವೇದಾಧಿಕಾರವಾಗಿರ್ತಕ್ಕಂಥದ್ದಿಲ್ಲ. ಯಾಕೆಂತ ಈಗ ಸಂಸ್ಕೃತದಲ್ಲಿ ಶೂದ ಅಂತಂದ್ರೆ ಕುಕ್ಕು, ಶೂದ್ರ ಅಂದ್ರೆ ಶೂದ್ರ ಜಾತಿ. ಈಗ ಇವ್ರು ಬಂದು ಶೂದ್ರ ವೇಷ ಹಾಕಿಟ್ರ ಅಂತ ಒಂದು ಡಿಬೇಟ್ ಇಟ್ಟಿದ್ದು ಶೂದ್ರ ವೇಷ ಹಾಕಿಟ್ರು ಅಂತ ಒಂದು ಪಂಡಿತರು ಅವರ ಹೆಸರನ್ನ ಹೇಳಕ್ತಾ ಇರಲ್ಲ. ಇವಾಗ ಇಲ್ಲ ಅವರಲ್ಲ. ಅವ್ರನ್ನ ಬಂದು ತುಂಬಾ ಅವಮಾನವಾಗಿರ್ತಕ್ಕಂಥದ್ದು ಮಾಡಿರು. ಆಗ ಇದಕ್ಕೆಂದ್ರೆ ಶೂದ್ರ ವೇಷ ಹಾಕಿಟ್ರು ಅಂತ ಹೇಳ್ರಿ, ಶೂದ್ರ ವೇಷ ಅಲ್ಲ ಶೂದ ವೇಷ ತಾನೇ ಹಾಕಿಟ್ರು ಅಂತ ಅವರು ಅದಕ್ಕೆ ಆಮೇಲೆ ಪ್ರಮಾಣವು ತೋರಿಸಿರು. ಇದಕ್ಕೆಂದ್ರೆ ಆ ಯುಗದಲ್ಲಿ ಕ್ಷತ್ರಿಯರಾಗಿರ್ತಕ್ಕಂಥ ಅವರಿಗೆ ಶೂದ್ರರಾಗಿರ್ತಕ್ಕಂಥ ಅವರು ಅಡಿಗೆ ಮಾಡಿರು, ಸ್ವೀಕಾರ ಮಾಡಬಹುದು ಅದನ್ನು ತೋರಿಸಿರು. ಅದಕ್ಕೆ ಈ ಮುಖ್ಯವಾಗಿ ಮಹಾಭಾರತ ತಾತ್ಪರ್ಯದಲ್ಲಿ ಯಾಕೆ ಶೂದ್ರ ವೇಷ ಹಾಕಿಟ್ರು ಅಂತಂದ್ರೆ ಈ ಶ್ಲೋಕ ನೋಡಿದ್ರು ಅಂತಂದ್ರೆ ಅಲ್ಲಿರ್ತಕ್ಕಂಥ ಅವ್ರಿಗೆ ಬುದ್ಧಿಮಂತರದು ವೈದಿಕ ವ್ಯವಹಾರೇಶು ಜ್ಞಾನಾದಿತ್ಯ ಪ್ರಸಿದ್ಧತಃ. ಹಾಗಂದ್ರೆ ಭೀಮಸೇನ ದೇವರಾಗಿರ್ತಕ್ಕಂಥವರು ಅವರಾಗಿರ್ತಕ್ಕಂಥವರು ಅಲ್ಲಿ ವೇದದ ಕುರಿತು ವಿಚಾರ ಮಾಡ್ತಕ್ಕಂಥ ವೇಳೆ ವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅರ್ಥಗಳಾಗಿರ್ತಕ್ಕಂಥದ್ದು ಆ ಸಭೆಯಲ್ಲಿ ತೀರ್ಮಾನ ಆಯ್ತು ಅಂತಂದ್ರೆ ಅವರಿಂದ ತಡಿಲಕ್ ಬಿಡಲಾರ್ದು ಎದ್ದು ಬಂದು ಹೇಳಾರು. ಆದ್ರೆ ಶೂದ್ರ ವೇಷ ಇದ್ರೆ ಅದಕ್ಕೆ ಬಂದು ಇದಾಗತ್ತೆ ಎಂಬುದಾಗಿರ್ತಕ್ಕಂಥದ್ದು ಒಂದು ಮುಖ್ಯವಾದ ವಿಷಯವಾಗಿರ್ತಕ್ಕಂಥದ್ದು. ಅದನ್ನು ನಾವು ಗಮನಿಸಬೇಕು. ಈ ಪ್ರಕಾರವಾಗಿ ಬಂದು ಇವರಿದ್ದರು, ಇವರು 4 ಜನ. ಅವರು ಬಂದು
ಸೈರಂದ್ರಿ ತಂದವರು ಇರ್ತಕ್ಕಂಥವ್ರು ಆ ಗದ್ದತೆಗೆ ಅವರು ಶೂದ್ರ ವೇಷತಾರೆ. ಅದು ಒಂದೊಂದಕ್ಕೂ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಹೇಳ್ತಾರೆ. ಏನು ಅಂತಂದ್ರೆ ಈಗ ಈ ವೈಶ್ಯ ಕಾಷ್ಟ ಆಗಿರ್ತಕ್ಕಂಥದ್ದು ಶೂದ್ರ ಕಾಷ್ಟ ಆಗಿರ್ತಕ್ಕಂಥದ್ರಕ್ಕಿಂತ ಇನ್ಫೀರಿಯರ್ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಸಹದೇವನ ಇರ್ತಕ್ಕಂಥವ ಸಹದೇವನ ಇರ್ತಕ್ಕಂಥವ ಆ ಪ್ರಕಾರವೇ ಬಂದ. ನಕುಲನ ಇರ್ತಕ್ಕಂಥ ಗೋಪಾಲನಾಗಿ ಬಂದ, ವೈಶ್ಯನಾಗಿ ಬಂದ. ಅದರಲ್ಲಿ ವೈಶ್ಯಗಳಾಗ ಇರ್ತಕ್ಕಂಥದ್ದು ಶೆಪರ್ಡ್ ಕ್ಲಾಸ್ಗಿಂತ ಕೊಂಚ ವಸ್ತಿ ಆಗಿರ್ತಕ್ಕಂಥದ್ದು, ಶೆಪರ್ಡ್ ಕ್ಲಾಸ್ ಅದಕ್ಕಿಂತ ಕಮ್ಮಿ ಆಗಿರ್ತಕ್ಕಂಥದ್ದು. ಆ ವೈಶ್ಯ ಕ್ಲಾಸ್, ಆ ವೈಶ್ಯ ಕ್ಲಾಸಲ್ಲಿ ಶೆಪರ್ಡ್ ಆಗಿರ್ತಕ್ಕಂಥದ್ದು ಉತ್ತಮ. ಆದರೆ ಈ ಪ್ರಕಾರವಾಗಿರ್ತಕ್ಕಂಥ ಅದನ್ನು ಕುರಿತೆಲ್ಲ ವಿಚಾರ ಮಾಡಿದ್ದಾರೆ ಎರಡು ಮುಂದಲ್ಲಿ. ಆಮೇಲೆ ಸೈರಂದ್ರಿ ಆಗಿರ್ತಕ್ಕಂಥವಳು ಈ ಗೆದ್ದತೆಗೆ ಅದು ತಪ್ಪಾಗಿರ್ತಕ್ಕಂಥದ್ದು, ಅದು ಒಂದು ಶೂದ್ರ ಕ್ಲಾಸಿಗೆ ಸೇರಿರ್ತಕ್ಕಂಥದ್ದು ಎಂಬುದಾಗಿ ಈ ಪ್ರಕಾರವಾಗಿ ಇವರೆಲ್ಲ 5 ಜನವಾಗಿರ್ತಕ್ಕಂಥದ್ದು ವಿರಾಟ್ ರಾಜನ ಪಟ್ಟಣದಲ್ಲಿ ಅರಣ್ಮನೆಯಲ್ಲಿ ಸೇವಕರಾಗಿರುವ ಕಾಲದಲ್ಲಿ ಜೀಮೂತ ಎಂಬುದಾಗಿರ್ತಕ್ಕಂಥ ಒಂದು ದೊಡ್ಡ ಬೆರಸನ ಪೈಲ್ವಾನ ಇರ್ತಕ್ಕಂಥ ಒಬ್ಬ ತತ್ರ ಆಜಗಾಮ ಮಲ್ಲಕಃ ಸಮಸ್ತ ಭೂಮಂಡಲೆ ಭೂಮಿ ಮಂಡಲೆ. ಈ ಸಮಸ್ತ ಭೂಮಿ ಮಂಡಲದಲ್ಲಿ ಬಹಳ ಕ್ರೂರನ ಇರ್ತಕ್ಕಂಥವ ಜೀಮೂತ ಎಂಬುದಾಗಿರ್ತಕ್ಕಂಥ ಒಂದು ಬ್ರೆಸಿಲರ್, ಒಂದು ಪೈಲ್ವಾನ ಇರ್ತಕ್ಕಂಥ ಮತ್ತ ವರೇಣಯ ಅಜಿತ ಜಯಿ ಶಿವಸ್ಯ ಸಂಘರ್ಷ. ಮತ್ತು ಈ ಶಿವನ ಇರ್ತಕ್ಕಂಥ ಅವರ ವರವಾಗಿರ್ತಕ್ಕಂಥದ್ದು ನೀವೊಂದು ಟ್ಯಾಬ್ಲೆಟ್ ಮಾಡಿ ನೋಡಿದ್ರೆ ಮಹಾಭಾರತ ತಾತ್ಪರ್ಯ ಇದರಲ್ಲಿ ಶಿವನ ವರದಿಂದ ಇರ್ತಕ್ಕಂಥ ಅವರೊಂದು ನೋಡಿರಿದ್ರೆ ಒಂದು ಕೋಟಿ ಕೋಟಿ ಜನಗಳು ಇರ್ತಕ್ಕಂಥ ಇರೋದು. ಅದಕ್ಕೆ ಕಾರಣ ಏನು ಅಂತಂದ್ರೆ ನೀವು ನೋಡಿರಿದ್ರೆ ಆ ವರ ಕೊಟ್ಟು ನಾ ಸರ್ವೋತ್ತಮನ ಅಲ್ಲ ಅಂತ ತಿಳಿಸ್ತಕ್ಕಂಥ ಭಾಗ್ಯವಾಗಿರ್ತಕ್ಕಂಥದ್ದು ಪಡಿಬೇಕು ಎಂಬುದಕ್ಕೋಸ್ಕರ ವರ ಕೊಟ್ಟದಲ್ಲಿ ಅನೇಕ ಕಾರಣದಲ್ಲಿ ಇದರ ಒಂದು ಕಾರಣವಾಗಿ ಇಟ್ಟಲ್ರಿ. ಇದು ಕೊನೆಯ ಕಾರಣ, ಮುಖ್ಯವಾದ ಕಾರಣ. ನನ್ನ ವರವಾಗಿರ್ತಕ್ಕಂಥದ್ದಿದ್ರು ಕೂಡ ಅದನ್ನು ಬಂದು ಭೀಮಸೇನ ದೇವರು, ಹನುಮಂತ ದೇವರು, ಕೃಷ್ಣ ಪರಮಾತ್ಮನು ಅದರ ಬಂದು ತಿರಸ್ಕಾರ ಮಾಡಾರು. ಆದ ಕಾರಣ ಅವ್ರಿಗಂತ ನಾನು ಕಮ್ಮಿ ಆಗಿರ್ತಕ್ಕಂಥವ ಎಂಬುದಾಗಿರ್ತಕ್ಕಂಥದ್ದು ಚೆಂದಾಗಿ ತಿಳಿಬೇಕು ತಪ್ಪಾದಾಗಿರ್ತಕ್ಕಂಥದಕ್ಕೆ ವರ ಕೊಟ್ಟರು ಅಂತ ಹೇಳಿ ಇದು ಒಂದು ಕಾರಣವಾಗಿ ಹೇಳಬಹುದು. ಆದ ಕಾರಣ ಆಗ ಜೀವೂತನ ಇರ್ತಕ್ಕಂಥವ್ರಿ ಶಿವನ ವರವಾಗಿರ್ತಕ್ಕಂಥದ್ದಿತ್ತು. ಆಗ ಈ ವಿರಾಟ್ ರಾಜನ ಇರ್ತಕ್ಕಂಥವ್ರಿಗೆ ತುಂಬಾ ಅಂಜಿಕೆ ಆಗಿರ್ತಕ್ಕಂಥದ್ದಾಯ್ತು. ಆಗ ಧರ್ಮರಾಜ ಹೇಳಿದ ಯಹ ಯೇಷ ಸೂದ ಆಸು ತಮ್ಮ ನಿಹತ್ಯ ಮಲ್ಲ ಓಜಸ. ಆದ ಕಾರಣ ಇಲ್ಲಿ ಅಡಿಯವರ ಇರ್ತಕ್ಕಂಥವ್ರ ಇದ್ದಾರಲ್ಲ ಸೂದ, ಅವನು ನೀವು ಕಳಿಸಿದೆ ಅಂತಂದ್ರೆ ಈ ಒಂದು ಕ್ಷಣದಲ್ಲಿ ಅವನ ಬಂದು ಬಿಡಾರು. ಅಂಜಿಕೆ ಬೇಕಾಯ್ತಿಲ್ಲ ಹಂಗಂತ ಹೇಳಿ ಧರ್ಮರಾಜ ಯಾವಾಗಲೂ ವಿರಾಟ್ ರಾಜನ ಗುರುವೇ ಇರುವ ಅದೇ ಹೇಳಿದ. ಆಗ ಹೇಳೋನೆ ಇದಕ್ಕೆ ಆಮೇಲೆ ನೋಡಿರಿದ್ರೆ ಇತೀರಿತೆ ಸಮಾಹುತೆ ಜಗಾದ ಮಾರುತಿ ವಚಃ ಪ್ರಸಾದತೋ. ಇದು ಮುಖ್ಯ. ಒಂದು ವೇಳೆ ನೀವು ನೋಡಿರಿದ್ರೆ ಅವ್ರ ಬಾಯಿಂದ ಹೌದು ನಾ ಜೀಮೂತನ ಕೊಂದುಡ್ಬೇಕು ಅಂತ ಬರ್ಲಾರ್ದು. ಇದಕ್ಕೆ ಅಂದ್ರೆ ಪ್ರಸಾದತೋ ಹರೇಹೇ ಅಹಂ ಇದು ಶೂದಯತೆ ಅದ್ಯ ಮಲ್ಲಕಂ. ಈ ಮಲ್ಲನ ಇರ್ತಕ್ಕಂಥವನ್ನ ಹರಿಪ್ರಸಾದದಿಂದ ನಾನು ಸಂಹಾರವಾಗಿರ್ತಕ್ಕಂಥದ್ದು ಮಾಡ್ತೇನೆ ಎಂಬುದಾಗಿ ಹೇಳುವ ಕಾಲದಲ್ಲಿ ಇಲ್ಲಿ ಒಂದು ಸಮನ್ವಯಾಧ್ಯಾಯ ವಿಷಯವಾಗಿರ್ತಕ್ಕಂಥದ್ದು ಒಂದು ಶಾಸ್ತ್ರ ವಿಷಯನ ಹೇಳ್ತಾರೆ. ಸಯೇವ ದೇವನಾಮ ನೋಡ್ರ 14ನೇ ಶ್ಲೋಕ. ದೇವನಾಮಾದ ಇತಿ ಶ್ರುತಿರ್ ಜಗಾದ ಮಹಾಂಶ ದೇವ ಏಷಃ ತತ್ಸಮೇ ಜಯಂ ವಿದ್ಯಾಪತಿ. ಹಾಗೆಂತಂದ್ರೆ ಎಲ್ಲಾ ನಾಮಗಳಾಗಿರ್ತಕ್ಕಂಥದ್ದು ಯೋ ದೇವಾನಾಂ ನಾಮದ ಏಕಯೇ ಬಂದು ಬರಲು ವೇದದಲ್ಲಿ ಎಲ್ಲಾ ದೇವತೆಗಳ ನಾಮವಾಗಿರ್ತಕ್ಕಂಥದ್ದು ಪರಮಾತ್ಮನ ಇರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಹೇಳುತ್ತೆ. ಇದಕ್ಕೆ ನೀವು ನೋಡಿರ್ತಂದ್ರೆ ಓಂ ನಾನು ಮಾನವ ಓಂ ಎಂಬ ಸೂತ್ರ ಕೆಳಗೆ ನೀವು ನೋಡಿದ್ರೆ ರುಜಂ ದ್ರಾವೇತ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಈಶನಾದೇವ ಜಯೇಶಾನು ಮಹಾದೇವ ಮಹಾತ್ಮತಃ ಪಿಬಂತಿಯೇ ನರಹಾರಾಗಂ ಮುಕ್ತ ಸಂಸಾರ ಸಾಗರ ಅಂತ ಇದು ಭಾಷ್ಯ. ಅದೇ ಬ್ರಹ್ಮಾಂಡ ಪುರಾಣ ವಾಕ್ಯ. ಆದ ಕಾರಣ ಈ ಮಹಾದೇವ ಈಶ ಇತ್ಯಾದಿ ಶಿವ, ಈ ಭಾರತ ಶಿವ ಅಂದ್ರೆ ಸುಖಾತ್ಮಕವಾಗಿರ್ತಕ್ಕಂಥ ಈ ಪ್ರಕಾರವಾಗಿರ್ತಕ್ಕಂಥ ಎಲ್ಲಾ ನಾಮಗಳಾಗಿರ್ತಕ್ಕಂಥದ್ದು ಪರಮಾತ್ಮನ ಹೇಳುತ್ತೆ. ಆದ ಕಾರಣ ವಿಶ್ವ ಇರ್ತಕ್ಕಂಥ ಮಹಾದೇವ ಅಂತ ಸಂಕಲ್ಪದಿಂದ ವಿಶ್ವನ ಹೇಳುತ್ತೆ ಅಂತ ಅವರು ಜೀಮೂತನ್ನ ಕೊಲ್ಲದಕ್ಕೂ ಮುಂಚೆ ಉಪಾಸನೆ ಮಾಡಿಕೊಂಡು
ಹೊರಟಿರ್ತಕ್ಕಂಥ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಇದು ಸಮನ್ವಯ ಅಧ್ಯಾಯದಲ್ಲಿ ಮುಖ್ಯವಾದ ವಿಷಯ. ಆದಕಾರ ಯುಧಿಷ್ಠಿರ ಅಭಿದಶ್ಚ ಯೋ ಯುಧಿಷ್ಠಿರೇ ಸ್ಥಿತ ಸದಾ ತ್ವಯಿ. ಯುಧಿಷ್ಠಿರನ ಮಣ್ಣಂತಲ್ಲಿ ನಾನು ಅಪ್ಪಣೆ ತಗೊಂಡು ಹೋಗ್ತೇನೆ. ಆ ಯುಧಿಷ್ಠಿರ ಅಂತೂ ಪರಮಾತ್ಮನ ಹೆಸರು. ಇದಕ್ಕೆಂದ್ರೆ ಈ ಯುಧಿಷ್ಠಿರ ಅಂತರ್ಯಾಮಿಯ ಇರುವ ಪ್ರಯುಕ್ತ ಅವನ ಹೆಸರು. ಆದಕಾರ ತ್ವಂ ಎಂಬುದಾಗಿರ್ತಕ್ಕಂಥದ್ದು ನೀನು ತಮ್ಮದು ಅದನ್ನು ಸೇರಿದ್ದು. ಇದೆಲ್ಲ ಐದನೇ ಭಾಷೆಯಲ್ಲಿ ವಿಸ್ತಾರವೇ ಬರ್ತಕ್ಕಂಥ ವಿಷಯ. ಇದೆಲ್ಲ ಹೇಳಿ ಒಂದು ಆ ಜೀವಿತನಾಗಿರ್ತಕ್ಕಂಥವನ್ನ ಭೀಮಸೇನ ದೇವರಾಗಿರ್ತಕ್ಕಂಥವರು ಇತಿ ಬ್ರುವಾಣ ಮಲ್ಲಂ ತಮ್ ಅಭಿಯಾತೋ ವೃಕೋದರ ಅನಯತ್ ಮೃತ್ಯುಲೋಕಾಯ ಅನೇರ ನೇರವನ್ನು ಮೃತ್ಯುಲೋಕವಾಗಿರ್ತಕ್ಕಂಥದಕ್ಕೆ ಕಳಿಸಿರು. ಬಲಾಢ್ಯರಪಿ ದುರ್ಜಯಂ, ಬೇರೆ ಯಾರನ್ನು ಜಯಿಸಲಿಲ್ಲ ಇದ್ರು ಕೂಡ ಜೀಮೂತನಾಗಿರ್ತಕ್ಕಂಥವನ್ನ ಅಲ್ಲಿ ಕಳಿಸಿರು ಎಂಬುದಾಗಿರ್ತಕ್ಕಂಥದ್ದು ಆಯ್ತು. ಅದಕ್ಕ ಮೇಲೆ ಒಂದು ಮುಖ್ಯವಾದ ವಿಷಯ, ಈಗ 10 ತಿಂಗಳು ಮುಗಿದೋಯ್ತು. ಈಗ ಇನ್ನು 2 ತಿಂಗಳು ಬಾಕಿ ಇದೆ. ಆಗ ಏವಂ ನಿವಸತಾಂ ತತ್ರ ಪಾಂಡವಾನ ನಂಗೆ ಕೆಳಬೆಳೆ ಏನಾಗುತ್ತೆ ಅಂತಂದ್ರೆ, ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪಾಂಡವರಾಗಿರ್ತಕ್ಕಂಥವ್ರು ಮನುಷ್ಯರಾಗಿ ಮರ ಬೆಳೆ ಇಷ್ಟು ಕಷ್ಟವಾಗಿರ್ತಕ್ಕಂಥದ್ದು ಅವ್ರಿಗೆ ಇಲ್ಲೇ ಇದ್ರೂ ಕೂಡ ಅನುಭವಿಸಿದ್ದು ತೋರ್ತಾ ಬೆಳೆ ನಮಗೆ ಕಷ್ಟ ಅಂತ ನಾವು ಹೇಳ್ಕಿಂತ ಇದ್ದೇವಲ್ಲ, ಅದು ತುಂಬಾ ತಪ್ಪು ತೋರುತ್ತೆ. ಆದ ಕಾರಣ ಇನ್ನು 2 ತಿಂಗಳು ಬಾಕಿ ಇದೆ. ಏವಂ ನಿವಸತಾಂ ತತ್ರ ಪಾಂಡವಾನ ಮಹಾತ್ಮಾನ್ ಸಂವತ್ಸರೇ ದ್ವಿಮಾಸ ವಿಮಾಸೋನಿ. ದ್ವಿಮಾಸ 2 ತಿಂಗಳು ಬಾಕಿ ಇದೆ. ವಿಜಿತ್ಯ ದಿಶ ಆಗತಃ ಕೀಚಕ, ಇದು ಮುಖ್ಯವಾದ ಘಟ್ಟ. ಕೀಚಕ ಮಸ್ತಿಯ ನೃಪತೆ ಶಾಲು ಬದವತಾಂಬರ. ಈ 2 ತಿಂಗಳಿನ ವೇಳೆ ಏನಾಗುತ್ತೆ ಅಂದ್ರೆ, ಇನ್ನು 10 ತಿಂಗಳು ಮುಗಿದೋಯ್ತು. ಇನ್ನು 2 ತಿಂಗಳು ಬಾಕಿ ಇದೆ. 2 ತಿಂಗಳು ಬರೋ ವೇಳೆ ವಿರಾಟ್ ರಾಜನ ಇರ್ತಕ್ಕಂಥ ಅವನ ಒಂದು ಇದಕ್ಕೆ ಬರ್ತಾನ. ವಿರಾಟ್ ರಾಜನ ಭರತನಿಂದ ಹೆಂಡತಿ ಅಣ್ಣ ತಾನೇ ಈ ಕೀಚಕನ ಇರ್ತಕ್ಕಂಥವ ಬರ್ತಾನ. 2 ತಿಂಗಳಲ್ಲಿ ಕೀಚಕ ಬರ್ತಾನ ಅಂತಪ್ಪ ವೇಳೆಗೆ ಪಾಪ ಆ ಇವರು ಸುಷೇಣ ಅಂತ ಹೆಸರು. ಆ ವಿರಾಟ್ ರಾಜನ ಹೆಂಡತಿಗೆ ಅವಳಿಗೆ ತುಂಬಾ ಅಂಜಿಕೆ. ಅವನು ಬಂದು ನೋಡಿದ ಅಂದ್ರೆ ಈ ದ್ರೌಪದಿ ನೋಡಿದ ಅಂದ್ರೆ ಕರ್ಸದು ಇಷ್ಟು ಚೆಂದ ಇದ್ದಾಳೆ ಅಂದ್ಬಿಟ್ಟು ಏನಾರು ರಗಳೆ ಆಗೋದಿಲ್ಲ. ಪಾಪ ತುಂಬಾ ಅಂಜಿಗಿದ್ದಾಳೆ. ಆಗ ಸಹ ದ್ರೌಪದಿ ವೀಕ್ಷಿ ಅದೇ ಹೇಳ್ತಾರೆ, ಮನೋಭಾವತ ಅವ ದ್ರೌಪದಿ ಆಗಿರ್ತಕ್ಕಂಥ ನೋಡಿದ ಅಂತಂದ್ರೆ ಅದಲ್ಲಿ ತುಂಬಾ ಅವಳು ಚಂದವಾಗಿರ್ತಕ್ಕಂಥ ಅದರ ಹುಡುಗಿ ತುಂಬಾ ಕೆಟ್ಟತನವಾಗಿ ನಡ್ಕೊಂಬಲ್ಲ ಅಂತ ಹೇಳಿ ಅವಳು ತುಂಬಾ ಅಂಜಿಗಿಂತ ಇದ್ದಾಳೆ. ಆಗ ತದಾ ನಿಷಿದ್ಧೋ ಪುನಃ ಆದ್ರೆ ಉಡತೆ ದ್ರೌಪದಿಯನ್ನು ಬಲಾತ್ಕಾರ ಮಾಡಲ್ಲ. ಅವ ಏನ್ ಮಾಡಿದ ಅಂದ್ರೆ ಅವರ ಸುಷೇಣ ಎಂಬುದಾಗಿರ್ತಕ್ಕಂಥ ತನ್ನ ಸಹೋದರಿ ತಥಾ ನಿಷಿದ್ಧೋ ಅಪಿ ಪುನಃ ತಾಂ ಯಥಾಯಾಚೆ ತಿರುಗಿ ದಿನಾಗ್ಲೂ ಬಂದು ಅವಳ ಸಿಸ್ಟರ್ ಹತ್ರ ಸಹೋದರಿ ಹತ್ರ ಕಚ್ಚುತ್ತಾ ಇದ್ದಾನ. ಹೆಂಗಾರ ನೀ ಬಂದು ಅದ್ರ ಧೈರ್ಯಂತ್ರಿ ಆಗಿರ್ತಕ್ಕಂಥ ಮಾಲಿನ್ಯರ್ತಕ್ಕಂಥವ್ನ ನನ್ನ ಮದುವೆ ಅಂತ ಹೇಳಿ ನೀರಾಗ ಮಾಡಿ ಕೆಲಸದವಳ ಆಮೇಲೆ ತಿರುಗಿ ಹೇಳ್ತಾಳೆ, ಇರತ್ರಿ ನೀವು ಒಂದು ನೀರಾಗಿರ್ತಕ್ಕಂಥ ಅಲ್ಲಿ ಕೀಚಕರಾಗಿರ್ತಕ್ಕಂಥ ನೀರ್ ಬೇಕು ಅಂತ ಹೇಳ್ತಾ ಇದ್ದ ಆದ್ರೆ ನೀರ್ ತಗೋಬೇಕು ಎಂಬುದಾಗಿ ಹೇಳ್ತಾರೆ. ಆಗ ಬರುವ ಕಾಲದಲ್ಲಿ ಕೀಚಕರಾಗಿರ್ತಕ್ಕಂಥ ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಇದು ತಾನೇ ಈ ಸಲ ತಾನೇ ಬಂದು ಇದು ಮೂವತ್ತು ಬರೋದಕ್ಕೆ ಕಾರಣ. ಹಾಗೆ ಕೀಚಕರು ಮತ್ತು ಕೈಯಿಡಲು ಸೇರ್ತಾರೆ. ಕೈಯಿಡಿಸಲು ಬಗೆಯ ಮೇಲೆ ಎಡದ ಕಾಲಲ್ಲಿ ಎತ್ತಿ ಒದಿದ್ದಾರೆ. ಎಡದ ಕಾಲಲ್ಲಿ ಕೀಚಕರಿಂದ ಎತ್ತಿ ಒದಿದ್ದಕ್ಕಂತ ವೇಳೆ ಅಲ್ಲಿರ್ತಕ್ಕಂಥ ಅವನು ದ್ರೌಪದಿ ಸತ್ಯವಾಗಿ ತಂದುಕೊಳ್ಳಾರೆ. ಬೇರೆ ಯಾರೋ ಅವರು ಇರ್ತಕ್ಕಂಥ ಅವರು ಶ್ಯಾಮಳ ಸಖಿ ದೇವಿಯೋ ಯಾರೋ ಇರಬೇಕು ದ್ರೌಪದಿ ರೂಪದಲ್ಲಿ. ಇದೆಲ್ಲ ಆರಂಭಿಸಿದ್ದಾರೆ. ಅದಲ್ಲಿ ಬಂತು ಅಲ್ಲಿ ದುಶಾಸನ ಇರ್ತಕ್ಕಂಥ ಬಂತು. ಆಗ ಕೀಚಕ ಬಂದ. ಆಗ ಬಂದು ನಾರಾಯಣನ ಇರ್ತಕ್ಕಂಥ ಹೇತಿ ಎಂಬುದಾಗಿರ್ತಕ್ಕಂಥ ಒಂದು ರಾಕ್ಷಸನ ಇರ್ತಕ್ಕಂಥವನ್ನ ಈ ಕಾಪಾಡಬೇಕು ಎಂಬುದಕ್ಕೋಸ್ಕರವಾಗಿ ಕಳಿಸ್ತಾನ. ಆ ಹೇತಿ
ಗಾಳಿ ರೂಪವಾಗಿರ್ತಕ್ಕಂಥದ್ದು ನೋಡ್ರಿ. ವಾಯು ತಮ್ಮ ಆವಿಶ್ಯ ಕೀಚಕಂ ತಮ್ಮ ನ್ಯಪಾತಯತ್ ತಮ್ಮ ಸಮೀಕ್ಷ ಭೀಮ. ಅವ ದೊಡ್ಡ ಸುಡುಗಾಳಿ ತೆಪ್ಪಸ್ತಾಗ ಬಂದು ಆ ಕೀಚಕನ ಇರ್ತಕ್ಕಂಥವನ್ನ ಹಾಗೆ ತೂಕಿಟ್ಟು ಹೋಗಿ ತುಂಬಾ ದೂರ ಶಾಟ್ ಹೋಗ್ತಾನೆ. ಯಾಕಂದ್ರೆ ಅವನೊಂದು ಬೆಳಕುದಿಲ್ಲ. ಆಗ ದೇವರಾಗಿರ್ತಕ್ಕಂಥವರು ಈ ವಿಷಯವಾಗಿರ್ತಕ್ಕಂಥ ಬಂದು ತುಂಬಾ ಭೀಮಸೇನಿಗೆ ಮನಸ್ಸಿಗೆ ಕೋಪವಾಗಿರ್ತಕ್ಕಂಥದ್ದು. ಆಗ ದ್ರೌಪದಿಯಿಂದ ಒಂದು ಎಂಬುದಾಗಿರ್ತಕ್ಕಂಥ ತುಂಬಾ ಸಂಕಟ ಬಂದು ಈ ಕೀಚಕನಾಗಿರ್ತಕ್ಕಂಥ ಸಂಹಾರ ಮಾಡಿಬಿಡಬೇಕು ಎಂಬುದಾಗಿ ತೀರ್ಮಾನ ಮಾಡಿರ್ತಕ್ಕಂಥ ನೋಡಿ ಬರ್ತಾರೆ. ಆಗ ಧರ್ಮರಾಜನ ಹೇಳ್ತಾನೆ, ಈಗ ಬೇಡಪ್ಪ, ಈಗ ಬೇಡ, ಸಂಹಾರ ಬೇಡ ಎಂಬುದಾಗಿ ದ್ರೌಪದಿ ದೇವರಾಗಿರ್ತಕ್ಕಂಥವರು ಒಂದು ದಿನ ರಾತ್ರಿ ಕೀಚಕನಾಗಿರ್ತಕ್ಕಂಥ ದೇವಗಂದ್ರನ್ನ ಜನಗಳಿಂದ ಇನ್ನೊಂದು ಸಮಯದಲ್ಲಿ ಇರ್ತಾನೆ, ಅಲ್ಲಿ ಬಾ ಎಂಬುದಾಗಿ ಹೇಳಾಗಲೇ ಅಲ್ಲಿ ಬರ್ತಾನೆ. ಆಗ ಭೀಮಸೇನ ದೇವರನ್ನಿರ್ತಾರೆ. ಆಗ ಕೀಚಕನಾಗಿರ್ತಕ್ಕಂಥವನ್ನ ಸಂಹಾರ ಆಗಿರ್ತಕ್ಕಂಥದ್ದು ಆಗತ್ತೆ. ಹೇಗೆಂದ್ರೆ ಕೀಚಕನ ಸಂಹಾರದ ಕೂಡ ಸುಡಬೇಕು ಅಂತ ಹೇಗೆಂದ್ರೆ ಅದು ಅರ್ಧದಲ್ಲಿ ಬಿಟ್ಕೊಡ್ತು. ಆಗ ಕೀಚಕನಾಗಿರ್ತಕ್ಕಂಥ ಕೂಡ ಅವರು ಯಂಗರ್ ಬ್ರದರ್ಸ್ 105 ಜನ ಇರ್ತಾರೆ. ಉಪಕೀಚಕರು ಅಂತ ಹೆಸರು. ಆ ಉಪಕೀಚಕರಾಗಿರ್ತಕ್ಕಂಥವ್ರು ಸ್ವಲ್ಪ ಅವರೆಲ್ಲ ಬರ್ತಾರೆ. ಆ ಉಪಕೀಚಕರಾಗಿರ್ತಕ್ಕಂಥವ್ರೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಇವಳನ್ನ ದ್ರೌಪದಿ ದೇವರನ್ನ ಒಂದು ಇಲ್ಲಿ ಹೋಗಿ ಆ ಕೀಚಕರನ್ನ ಬಸ್ಕೊಂಡಾಗಲೇ ಅವಳನ್ನ ಬಂದು ಬೆಂಕಿ ಕೊಡಬೇಕು. ಆಗ ಭೀಮಸೇನ ದೇವರು ಅವರು 105 ಜನ ಇರ್ತಕ್ಕಂಥವ್ರನ್ನು ಸುಮಾರವಾಗಿ ದ್ರೌಪದಿ ಬಿಡಿಸಿಕೊಂಡು ಬರ್ತಾರೆ ಎಂಬುದಾಗಿ ಹೇಳಿ ಮುಗಿಸ್ತಾರೆ. ಇದ್ರ ಕೂಡ ಇದಕ್ಕೆ ಆಗ ಇರ್ತಕ್ಕಂಥವ್ರ ಇವತ್ತು ಸರ್ವಂಶ ಹೀಗೆ ನೋಡ್ತಾ ಇರ್ತಾರೆ. ಭಾರತ ದೇಶದ ಪುರ ಸುತ್ತಿ ಎಲ್ಲಾರು ಪಾಂಡವರಾಗಿರ್ತಕ್ಕಂಥವ್ರು ಕಣ್ಣಿಗೆ ಬೀಳುತ್ತೆ. ಪಾಂಡವರಾಗಿರ್ತಕ್ಕಂಥವ್ರು ಕಣ್ಣಿಗೆ ಬಿದ್ದರು ಅಂತಂದ್ರೆ ಒಂದೇ ದುರ್ಯೋಧನ ಅಂತ ಹೇಳಿದ್ರೆ ಇನ್ನೂ 1 ವರ್ಷ ಆಗಲ್ಲ. ಆ ಕಾರಣ ಯಾವಾಗ ಅವ್ರ ಬಗ್ಗೆ ಅಜ್ಞಾತವಾಸ ಕಂಪ್ಲೀಟ್ ಆಗಲ್ವೋ ತಿರುಗು 12 ವರ್ಷ ಅವ್ರು ಹೋಗ್ಬೇಕು ವನವಾಸಕ್ಕೆ ಅಂತ ಹೇಳ್ಬೇಕು ಅಂತ ಕಾದಿದ್ದಾನೆ. ಆಗ ಅವ್ರಿಗೆ ಮೇಲೆ ಕೀಚಕನ ಇರ್ತಕ್ಕಂಥ ಸಿಕ್ತೋಟ ಮಾತ್ರ ಬೀಳುತ್ತೆ. ಈ ವಿಷಯವನ್ನ ಮತ್ತು ದುರ್ಯೋಧನ ಇರ್ತಕ್ಕಂಥ ಅವರಿಗೆ ತಿಳಿಸ್ತಾರೆ ಅಂತ ಮರ್ಯಾದೆ ಬಂದ್ರೆ ಕೀಚಕನ ಇರ್ತಕ್ಕಂಥ ಊಟ ಎಂಬುದಾಗಿ ಅಂತಾರೆ. ಅಲ್ಲಿ ಪೂರ್ವ ಯಾಕೆ ಯೂಚೆ ಸದೋಷ್ಣ ಭಯೇನ ತ್ರಯೋದಶಂ ಪಾಲಯ ಎಂಬಂತೇಳಿ ಕೀಚಕನ ಇರ್ತಕ್ಕಂಥ ಸಂತೋಷ ಎಂಬುದ ವಿಷಯ ಇದ್ದರೆ ಭಾರತದಲ್ಲಿ ಬರ್ತಕ್ಕಂಥ ಮಾತು. ಭೀಮಶ್ಚ ಬಲಭದ್ರಶ್ಚ ಭದ್ರರಾಜೋ ವೀರ್ಯವಾಗ್ನಿ ಚತುರ್ಥೋ ಕೀಚಕ ಪಂಚಮೋ ನಾಲು ಸುಶ್ರಮ ಅಂತ ದುರ್ಯೋಧನ ಬಲ ಇರ್ತಕ್ಕಂಥವ್ರು ಮೊದಲು ಭೀಮ, ಎರಡನೇದು ಬಲಭದ್ರ ಅಂತಂದ್ರೆ ಅದಕ್ಕೆ ಮದ್ದರಾಜ ಅಂತ ಮಾದ್ರಿ ನಾಲ್ಕನೇದಾಗಿರ್ತಕ್ಕಂಥ ಕೀಚಕ, 5ನೇ ಬಲಿಷ್ಠಿದ್ದೇನೆ ಕೈಲಿ ಬಿಟ್ಟದಲ್ಲ. ಈಗ ಒಂದು ಬಲರಾಮ ದ್ವಾರಕದಲ್ಲಿ ಇವ ಮಾದರಿ ರಾಜ ಅವನ ಕಂಟ್ರಿಯಲ್ಲಿ ಇದ್ದಾನ. ಆದ ಕಾರಣ ಬೈ ಪ್ರಾಸೆಸ್ ಆಫ್ ಎಲಿಮಿನೇಷನ್ ಯಾವಾಗ ಕೀಚಕ ಸತ್ತನು, ಕೀಚಕ ತನ್ನದ್ದು ಭೀಮಸೇನ ಇರಬೇಕು ಹಾಗೆ ಅಂತೇಳಿ ಎಲ್ಲರೂ ಹೊರಟು ಅಲ್ಲಿ ವಿರಾಟ್ ರಾಜ ಪಟ್ಟಣದಲ್ಲಿ ಬಂದು ಅದರೊಳಗೆ ಅಜ್ಞಾತವಾಸ ಕೆಟ್ಟೋಯ್ತು ಎಂದು ಹೇಳಬೇಕು ಅಂತ ಹೊರಡ್ತಾರೆ ಎಂಬಲ್ಲಿ ಕೆಲವು ಶಾಸ್ತ್ರ ವಿಷಯಗಳೆಲ್ಲ ಇದೆ. ಅದನ್ನ ಒಂದೇ ಕ್ಲಾಸಲ್ಲಿ ಅರಿವಾಗುತ್ತೇನೆ. ಈ ಕಥೆಯನ್ನೆಲ್ಲ ಕೇಳಿದ್ರೆ ಎಷ್ಟು ಒಂದು ಅಕ್ರಮ ಇರ್ತಕ್ಕಂಥದ್ದಾಗಿ ಎಡಗಂಡಿದ್ದಾರೆ ಕೌರವರು ದುರ್ಯೋಧನಾದಿಗಳು ಎಂಬುದಾಗಿರ್ತಕ್ಕಂಥದ್ದು. ಅಸುರರು ಅದಷ್ಟೇನು ತಡ್ಕೊಂಡು ನೀವು ಒಂದೇ ಹೇಳ್ತಾರೆ. ಒಬ್ಬನೇ ಸತ್ಯಸ್ಯ ವಚನ ಆದರೂ ಕೂಡ ನಿಮಗೆ ಈ ಬರಹರ ಮೂಲಕ ತಿಳಿಸ್ತಾರೆ. ಇದೆ ಸತ್ಯಸ್ಯ ವಚನ ಶ್ರೇಯ ಸತ್ಯ ಜ್ಞಾನ ಇದು ಸದಾ ಮಧ್ಯರ್ಥಮಿದು ತತ್ವ ಸತ್ಯಮಿದು ಶ್ರೇಯ. ಪರಮಾತ್ಮ ಕೃಷ್ಣ ಪರಮಾತ್ಮ ಅವರ ಅವತಾರ ಕಾರ್ಯವಾಗಿರ್ತಕ್ಕಂಥ ನಡಿಬೇಕು. ನಂಗೆ ಎಷ್ಟು ತಡೆಗಟ್ಟು ಸೇವೆ ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದಲ್ಲಿ ಇದು ಮುಖ್ಯವಾದ ಬೆಟ್ಟ ಅಂತ ಹೇಳಿ ಅನಯ ಸೇವೆಯ ಶ್ರೀಶ ವೆಂಕಟೇಶ ಮರುಪ್ರಿಯ ಪ್ರಧಾನ ಪುಷ್ಪವತಿ ಪ್ರೀತ ಕೃಷ್ಣ ದದ್ಯಾನ್ಮೇಕ ಸಂಪದ ಶ್ರೀಕೃಷ್ಣ ಶ್ರೀ
ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಲಾಡ್ ವೇರಿಯಸ್ ಇನ್ಸಿಡೆಂಟ್ಸ್ ಎಲ್ಲ ನಮಗೆ ನೀವು ಮಣಿಮಂತ್ ಅದ್ ಹೇಳಿದ್ದು ತುಂಬಾ ಇಷ್ಟ ಬಂತು ಅಂಕಲ್. ಒಂದು ಬಂದು ಮಣಿಮಂತ ಬಂದು ಫಸ್ಟ್ ಅಸುರರುಗಳು ದೇವರುಗಳು ಒರಿಜಿನಲ್ ಒಂದು ಜಗಳ ಆಡ್ಕೊಳಕ್ಕೂ ಮಣಿಮಂತ ಗೆಟ್ಸ್ ಡಿಫೀಟೆಡ್. ಆಮೇಲೆ ದ್ವಾಪರ ಯುಗದಲ್ಲಿ ತಿರುಗು ಮಣಿಮಂತ ಬರ್ತಾನೆ, ಅವನ್ನ ಭೀಮಸೇನ ಬಂದು ಹೊಡಿತಾನೆ. ಆಮೇಲೆ ಬಂದು ಕಲಿಯುಗದಲ್ಲಿ ಅದೇ ಮಣಿಮಂತ ಬಂದು ಪಾಜಕ ಕ್ಷೇತ್ರ ಪಕ್ಕಿಗೆ ಬರ್ತಾನೆ. ಅಲ್ಲಿ ಬಂದು ಮಧ್ವಾಚಾರ್ಯರ ಅವನ್ನ ಬಂದು ತಂಬೊಳಗಿಟ್ಟು ಅವನ್ನ ಮಾಡಿದ್ವಿ. ಯಾಕೆ ಜ್ಞಾಪಕ ಬಂತು ಅಂದ್ರೆ ನಾವು ಈ ಸಲ ಪಾಜಕ ಕ್ಷೇತ್ರಕ್ಕೆ ಹೋಗಿರಕಲಕ್ ಅಲ್ಲಿ ಹೋಗಿದ್ವ ನಾವು. ಆ ಮಣಿಮಂತದ್ ನೋಡಿ ಅಲ್ಲಿ ವಿ ಸ್ಪೆಂಡ್ ಸಮ್ ಟೈಮ್ ಅಂಡ್ ಕೇಮ್. ಅದೇ ಮಣಿಮಂತ ಅಲ್ವಾ ಅಲ್ಲಿ ದಟ್ ಇಸ್ ಹೌ ದಿ ಹಿಸ್ಟ್ರಿ ಇಸ್ ಅಲ್ವಾ. ನೀವು ಹೇಳಿ ಇದೆಲ್ಲ ಈಗ ಹೇಳಕ್ಕಿಲ್ಲ, ಹೇಳ್ರೆ ಪ್ರಚಾರ ಮಾಡ್ರೆ ಜಗಳ ಆಯ್ತದನ್ನ ಆಗೋದು. ನಾವು ತಿಳ್ಕೊಬೇಕು. ಎಕ್ಸಲೆಂಟ್ ಅಂಕಲ್, ಅರ್ಥ ಆಯ್ತು ಅಂಕಲ್. ಆಮೇಲೆ ಹಂಗ ಇನ್ನೊಂದು ಕ್ವಶನ್ ಅಂಕಲ್, ಇವಾಗ ದ್ರೌಪದಿ ಬಂದು ಅದೇ ದುಶಾಸನ ಹಿಡಿತಾನೆ, ಜಯದ್ರಥ ಆಯ್ತು, ಕೀಚಕ ಆಯ್ತು, ಜೀಮೂತಿ ಆಯ್ತು, ಆಯ್ತು. ಸೊ ದ್ರೌಪದಿ ಗೋಸ್ ಟು ಸೋ ಮೆನಿ ಥಿಂಗ್ಸ್. ಅಲ್ಲಿ ಬಂದು ಆ ದುಶಾಸನ ಆ ಇನ್ಸಿಡೆಂಟ್ಲಿ ಬಂದು ದ್ರೌಪದಿ ಇರ್ಲಿಲ್ಲ, ಅಲ್ಲಿ ಶ್ಯಾಮಲ ಇದ್ಲು. ದ್ರೌಪದಿನ ಕೈನ ಯಾರು ಹಿಡಿಲಿಕ್ಕೆ ಕೂಡ ಆಗಲ್ಲ ಅಂತ ಹೇಳಿ ಅಲ್ಲಿ ಅನುಸಂಧಾನ ನಾವು ಮಾಡ್ಕೊಂಡ್ವಿ ಅಂಕಲ್. ಇವಾಗ ಅದೇ ತರ ಇಲ್ಲಿ ಬಂದು ಕೀಚಕ ಬಂದು ಇವನು ಜಯದ್ರಥ ಬಂದು ದ್ರೌಪದಿನ ಕೈ ಹಿಡ್ದ ಅಂತ ಹೇಳಕಲಕ ಅಲ್ಲಿನೂ ನಾವು ಅದೇ ತರ ಅನುಸಂಧಾನ ಮಾಡ್ಕೋಬೇಕು. ಯಾಕಂದ್ರೆ ಜಯದ್ರಥ ಅಂಬನು ಒಂದು ಅಸುರ, ಅವನ್ ಹೆಂಗ್ ದ್ರೌಪದಿನ ಹಿಡಿಲಿಕ್ಕಾಗತ್ತೆ. ಇಲ್ಲ, ಅದೆಲ್ಲ ಅದರ ಆ ಫಾರ್ಮುಲಾನೇ ಇಟ್ಟಿರ್ಬೇಕಾದ ಥ್ರೂ ಔಟ್. ಆ ಫಾರ್ಮುಲಾನೇ ಇಟ್ಕೋಬೇಕು. ಅರ್ಥ ಆಯ್ತು ಅಂಕಲ್. ಬ್ಯೂಟಿಫುಲ್ ಬ್ಯೂಟಿಫುಲ್. ಕೀಚಕನೂ ಇಟ್ಟಿರ್ಬೇಕು. ನೀ ಆಕ್ಚುಲಿ ಈ ಮಧ್ವ ಸಿದ್ಧಾಂತದಲ್ಲಿ ಒಬ್ಬರು ಕತೆ ಬರೆದಿದ್ರು, இந்த மாதிரி இடது ಕಾಲಿல் ಕೀಚಕ ಇಟ್ಟಿವದ್ದ ಅಂತ. ಅದನ್ನ ಒಂದಿನ ಆಫೀಸ್ ಹೋಗೋಣ ಓದ್ಬಿಟ್ಟು ತುಂಬಾ ಮನಸ್ಸಿಗೆ ಕಷ್ಟಪಟ್ಟು ಆಮೇಲೆ ತಾನೇ ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತೇಳಿ. ದಟ್ ವಾಸ್ ಮೈ 33rd ಬುಕ್. 1994 ಏನೋ ಇರೋದು. ಆದ ಕಾರಣ ನೀವು ಇದಕ್ಕೆ ಕೊನೆಯಲ್ಲಿ ಒಂದು ಪಾಯಿಂಟ್ ಏನು ಅಂದ್ರೆ, ಕೀಚಕನ ಇರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥ ಅವ ಕೀಚಕನ ಅಂತ ತಮಸಿ ಕಳಿಸ್ಬೇಕು ಅಂತಂದ್ರೆ, ನೀವು ಯೋಚನೆ ಮಾಡಿ ನೋಡ್ರಿ. ಅಂತ ತಮಸಿ ಕಳಿಸ್ಬೇಕು ಅಂತಂದ್ರೆ ಪರಶುಕ್ಕಂತರ ಏನೋ ದ್ರೋಹ ಮಾಡ್ಬೇಕಲ್ಲ. ಹ್ಮ್. ಎಸ್, ಆದ ಕಾರಣ ಯಾಕೆ ಅಲ್ಲಿ ದ್ರೌಪದಿ ಇದ್ದಿರಬಾರ್ದು ಅಂತ. ದಟ್ ಇಸ್ ಆಲ್ಸೋ ಅನ್ ಆರ್ಗ್ಯುಮೆಂಟ್. ಬಟ್ ಇಂಟೆನ್ಷನ್, ಈವನ್ ಇಂಟೆನ್ಷನ್ ಏನು ಆಗ್ತಾ ಇದ್ದೇನೆ, ಇಂಟೆನ್ಷನ್ ದ್ರೌಪದಿನ ದುಡ್ಡು ಆಗ್ತಾ ಇದ್ದಲ್ಲ. ಬಟ್ ನಾವು ಆ ಟೈಮಲ್ಲಿ ದ್ರೌಪದಿನ ಅವ್ನು ಹಿಡಿಲಿಕ್ಕೆ ಚಾನ್ಸ್ ಇಲ್ಲ. ಶ್ಯಾಮಲ ಬ್ಯಾರೆ ಯಾರೋ ಕೂತಿದ್ರು ಅಂತ ಹೇಳಿ ಅನುಸಂಧಾನ ಹೌದು, ಮಾಡ್ತಾರೆ ಆ ಟೈಮಲ್ಲಿ. ಹೌದು. ನಮ್ ಕನಕದಾಸರು ದೇವರ ನಾಮದಲ್ಲಿ ಆ ದುಶ್ಯಾಸನ ವಿಷಯದಲ್ಲೇ ಹೇಳಿದ್ದಾರೆ. ಯಮಸುತ ರಾಜನಿಗೆ ಹಳವಿಲ್ಲದ ವಸ್ತ್ರ ಕೊಟ್ಟು ಅನುಗ್ರಹ ಮಾಡಿದೆ ಕೃಷ್ಣ ಅಂತ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವ ಹರಿ ಅಂತಪ್ಪ ದೇವರು ನಮ್ಮನ್ನು ನೋಡಿದೆ ಅಂದ್ರೆ ತಿಳಿಯುದು. ಅರ್ಥ ಆಯ್ತು ಅನ್ಕೊಳ್ಳ. ಆಮೇಲೆ ಇನ್ನೊಂದು ಬಂದು ಪೌಂಡ್ರಕ ವಾಸುದೇವದು ಇಂಟ್ರೆಸ್ಟಿಂಗ್ ಸಿಚುವೇಶನ್. ಯಾಕಂದ್ರೆ ಪೌಂಡ್ರಕ ವಾಸುದೇವ ಬಂದು ಪೌಂಡ್ರಕನ್ ವಾಸುದೇವನ್ ಅಪ್ಪ ಬಂದು ವಸುದೇವ ತಾನೆ. ವಸುದೇವ ಎಲ್ಲ ಇಸ್ ಪೌಂಡ್ರಕ ವಾಸುದೇವಸ್ ಡ್ಯಾಡ್. ಅವನ್ ಬಂದು ಎಲ್ಲ ಕಾಶಿರಾಜನ ಕಸಂದ್ರ ಯಾರನ್ನೋ ಮದುವೆ ಮಾಡ್ಕೊಂಡು ಒಂದು ಪ್ರೀವಿಯಸ್ ಮ್ಯಾರೇಜ್ ಒಳಗೆ ಪೌಂಡ್ರಕ ವಾಸುದೇವ ಹುಟ್ಟಿರ್ತಾನೆ. ಅದೇ ಹೌದು, ವಾಸುದೇವಾಗ ಕೃಷ್ಣನೂ ಇರ್ತಾನೆ. ಸೊ ಬೇಸಿಕ್ಲಿ ಕೃಷ್ಣ kills his step brother ಅಲ್ವಾ. he kills his step brother ಹೌದು. who is an ಕಸನ್ ಕಸನ್ ಬ್ರದರ್ ತಾನಮ್ಮ. ಕಸನ್ ಬ್ರದರ್ ಆನ್ cousin ಫೀಮೇಲ್ brother. ಸೈಡ್. Yeah. ಹೌದು. So he kills his own cousin. ಅರ್ಥ ಆಯ್ತು. ಜಮುನಾ, you had a question. Uncle, ಅದು I have ಒಂದಿನ ನಮಗೆ ಮಗನ ಇರ್ತಕ್ಕಂಥವನೇ ಅಸುರನ ಇರ್ತಕ್ಕಂಥದ್ದು ನೋಡಿದ್ದೀರಿ. ಅಪ್ಪನ ಇರ್ತಕ್ಕಂಥವ ಒಳ್ಳೆಯವನ ಇರುವ, ಅಪ್ಪನ ಇರ್ತಕ್ಕಂಥವ ಅಸುರನ ಇರುವ, ಮಗನ ಇರ್ತಕ್ಕಂಥವ ಪರಮ ಪವಿತ್ರ ಇರುವ, ಯಥಾ ಹಿರಣ್ಯಕಶಿಪು. ಅರ್ಥ ಆಯ್ತು. ಫಸ್ಟ್ ಕ್ಲಾಸ್. ಎಸ್. ಅದ ಕಾರಣ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ ಎಂಬುದಾಗಿರ್ತಕ್ಕಂಥ ತತ್ವ ಇದು. ಅದ ಕಾರಣ ಒಂದು ಜೀವ ಬೇರೆ, ಇನ್ನೊಂದು ಜೀವ ಬೇರೆ. ತುಂಬಾ ಮುಖ್ಯ. ಅರ್ಥ ಆಯ್ತು ಅಂಕಲ್. ಥ್ಯಾಂಕ್ ಯು. ಜಮುನಾ. Uncle, my question is, ಆ ಕಾಲದಲ್ಲೂ women were not safe. Why ಇವಾಗ ಈ ಕಾಲದಲ್ಲೂ ಹಂಗೆ ಇದೆ? ನಥಿಂಗ್ ಹ್ಯಾಸ್ ಚೇಂಜ್. ಅದು ಆವಾಗ್ಲೂ ದ್ರೌಪದಿ ಹಿಂದೆ so many people trying to assault her. Why is that the case? ಆ ಕಾಲದಿಂದ ಯಾಕೆ ಹಂಗೆ ಅದೇ ಇಶ್ಯೂ ಅಂತ? ಸರಿ ಅರ್ಥ ಆಗಲ್ಲಮ್ಮ, ಇನ್ನೊಂದ್ ಸಾರಿ ಕೇಳ್ರಿ. ಇಲ್ಲ ಜಮುನಾ ಏನಂದ್ಲು ಅಂದ್ರೆ, ಅದು ಯಾಕೆ ಬಂದು ದ್ವಾಪರ ಯುಗದಿಂದ ಅಟ್ರಾಸಿಟೀಸ್ ಅಗೇನ್ಸ್ಟ್ ಫೀಮೇಲ್ ಇದ್ದದೆ, ಇವಾಗ್ಲೂ ಇದ್ದದೆ, ದ್ವಾಪರ ಯುಗದಲ್ಲೂ ಇತ್ತಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ದ್ವಾಪರ ಯುಗದಲ್ಲಿ ಕ್ರೂವೆಲ್ಟಿ ಟು ವಿಮೆನ್. ಹೆಂಗಸರ್, be a bit specific. ಕ್ರೂವೆಲ್ಟಿ, ಹೆಂಗಸರ್ನ ಬಂದು ಬಲಾತ್ಕಾರ ಮಾಡೋದು ಅದೆಲ್ಲ ಅವಾಗ್ಲೂ ಇತ್ತು, ಇವಾಗ್ಲೂ ಇದ್ದದಲ್ಲ ಅಂತ ಹೇಳಿ. ಹೌದೌದು, ದ್ವಾಪರ ಕೃತಿಯುಗದಲ್ಲಿ ಕೂಡ ಇತ್ತು. ಅದೇನೋ ಹಿರಣ್ಯಕಶಿಪು. ಹಿರಣ್ಯಕಶಿಪು.
ನನಗೇನೋ ಇವಾಗ ಅನ್ಸತ್ತೆ ಅಂಕಲ್, ಭೀಮಸೇನ ಬಂದು ತಿರುಗಿ ಹುಟ್ಟಬೇಕು ಅಂತ ಅನ್ಸತ್ತೆ ನಂಗೇನೋ. ಭೀಮಸೇನ ಮಧ್ವಾಚಾರ್ಯರ ಅವತಾರ ಆಯ್ತು, ಬಟ್ ನನಗೇನೋ ಭೀಮಸೇನ ಬಂದು ತಿರುಗೂ ಬರ್ಬೇಕು. ಯಾಕಂದ್ರೆ ಭೀಮಸೇನದು ಮೇಜರ್ ಪರ್ಪಸ್ ಏನಂದ್ರೆ ಈ ಟೆರರಿಸ್ಟ್ಗಳು ಅಸುರರ್ಗಳನ್ನೆಲ್ಲ ಹೌದು. ಕೊಂದಾಕಿದೆ ಭೀಮಸೇನದು ಪ್ರೈಮರಿ ಪರ್ಪಸ್ ಅಲ್ಲ. ನನಗೆ ಇವಾಗ ತಿರುಗು ಭಾರತ ವರ್ಷಕ್ಕೆ ಭೀಮಸೇನ ಬರ್ಬೇಕು ಅಂತ ಅನ್ಸತ್ತ, ನೋಡ ಗಲಾಟೆಗಳನ್ನೆಲ್ಲ ನೋಡಕಲಕ್. ಬಂದಿರ್ತಾನೆ ಇದಾಗದು ಇಲ್ಲಿ ಅಲ್ಲೂ ಇಲ್ಲಿ ಇಂಡಿಯಾಲಿ ನಮಗೆ ಏನ್ ನಡೀತಾ ಇದೆ ಎಂಬುದು ನಮಗೆ ತಿಳಿಯೋದು. ಹೌದು, ಅದೇ ಭೀಮಸೇನ ತರ ಬರ್ಬೇಕು. ಭೀಮಸೇನ ಬಂದು ಮೇಲು ಅಲ್ಲಿ ನಾರ್ತ್ ಹೋಗಿ ಹೊಡೆದಾಕಿ ಬರ್ಬೇಕು. ಫಾರ್ ಯುವರ್ ಇನ್ಫಾರ್ಮೇಶನ್, ಮೋಸ್ಟ್ ಆಫ್ ದಿ ವಿಕ್ಟಿಮ್ಸ್ ಆರ್ ಫ್ರಮ್ ಕರ್ನಾಟಕ. ಕರ್ನಾಟಕ, ಹೌದು ಮೆನಿ ಫ್ರಮ್ ಕರ್ನಾಟಕ ಅಂಡ್ ಸೌತ್. ಒಂದು ಮಾತಾಡ್ಲಿಕ್ಕಿಲ್ಲ. ಒಂದು ಏನೋ ನೋಡಿ, ಭೀಮಸೇನರೇ ಏನೋ ಮಾಡ್ಬೇಕು, ಏನೋ ತುಂಬಾ ಅಂಡರ್ಸ್ಟ್ ಆಯ್ತಾನೆ, ಇಲ್ಲ ಅಂಡರ್ಸ್ಟ್ ಆಯ್ತಾನೆ ಇದೆ ಇಲ್ಲಿ ಒಂದು ಮಾದರಿ. ಒಂದು ಅದು ಯಾವ ಕಾಲದಲ್ಲೂ ಉಂಟು, ಅರ್ಥ ಆಯ್ತಲ್ಲ. ಕರ್ಷತಿ ಅಂದ್ಬಿಟ್ಟು ಗೀತಾವಲ್ಲಿ ಬರ್ತಾನೆ ನೋಡ್ರ ಒಂದು. ಅದ ಕಾರಣ ಈ ಹೆಂಗಸರ ಮೇಲೆ ಮೋಹ ಇಟ್ಟು ಮಾಡ್ತಕ್ಕಂಥ ಅದು ಯಾವ ಕಾಲದಲ್ಲೂ ಇರ್ತಕ್ಕಂಥ ಕೃತಿಯುಗದಲ್ಲೂ ಉಂಟು, ದ್ವಾಪರ ಯುಗದಲ್ಲೂ ಉಂಟು, ಎಲ್ಲಾ ಯುಗದಲ್ಲೂ ಉಂಟು. ಆದ ಕಾರಣ ಅದು ಜನಗಳು ಕಮ್ಮಿ ಆಗಿರ್ಬೋದು, ಈಗ ಹೆಚ್ಚಾಗಿರ್ಬೋದು, ಗ್ರಾವಿಟಿ ಹೆಚ್ಚಾಗಿರ್ಬೋದು. ಹೊರತಾಗಿ ಅದು ಯಾವಾಗಲೂ ಇರ್ತಕ್ಕಂಥ ನಿಯಮ, ಜಾಗೃತಿ ಆಗಿರ್ಬೇಕು. ಕಾರಣ. Right, uncle. So if there are no further questions, any other questions from anybody? Okay, if there are no further questions, we'll thank TSR for finishing 22 and moving on to 23rd ಅಧ್ಯಾಯ. Thank you very much, uncle. ನೀವು 1.5 ವರ್ಷವಾಗಿ ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳ್ತಾ ಇದ್ದೀರಿ. ಸೊ ನಿಮ್ ಕಾಲನೇ ನಮಗೂ ಮಹಾಭಾರತ ಅಂದ್ರೆ ಏನು ಅಂತ ಇವಾಗ ಬಂದು ಸ್ವಲ್ಪ ತಿಳಿಲಿಕ್ಕೆ ಆರಂಭಿಸದ್ ನಾವು ಮಹಾಭಾರತ. ಸೊ ಒಂದಿಟ್ಟಿಲ್ರಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಓದಲಾಂಗೆ ಯಾರು ಬಂದು ಏನಾರು ಪುರಾಣ ಹೇಳಿರೋದ್ರೆ ಅವ್ರ ಬಾಯಿಂದ ತಪ್ಪ ಬರ್ಲಂಗಿರ್ಲೇ ಇಲ್ಲಾರ್ದು, ತಪ್ಪಾಗಿ ಸತ್ಯವಾಗಿ ಬರೋದು. ಐ ಕ್ಯಾನ್ ಪ್ರೂವ್, ಐ ಕ್ಯಾನ್ ಬೈ ನೋಡಾಯ್ತಲ್ಲ. ತುಂಬಾ ಜಾಗೃತಿ ಆಗಿರ್ಬೇಕು. ಮಹಾಭಾರತ ತಾತ್ಪರ್ಯನ ಓದಿ ಮನಸ್ಸಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದ್ರ ಮೇಲೆ ಅನಲೈಸ್ ಮಾಡಿ ಇರ್ಬೇಕು. ಇದು ನನ್ನ ಅಭಿಪ್ರಾಯ. ನಿಮಗೆ ಹೇಳಿದ್ದೆ ನೋಡ್ರಿ, 2 ಗ್ರಂಥ, ಒಂದು ಬ್ರಹ್ಮಸೂತ್ರ ಭಾಷ್ಯ, ಒಂದು ಮಹಾಭಾರತ ತಾತ್ಪರ್ಯ. ಇದು 37 ಇದೆರಡಕ್ಕೂ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ, ದೇವರು ಪ್ರತ್ಯಕ್ಷವಾಗಿ ಬಂದು ನೀವು ಮಾಡ್ರಿ, ಪಾರಾಶರ್ಯ ಪರತತ್ವ ಪ್ರಸಿದ್ಧಿ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ಅಂತ ಆಜ್ಞೆ ಮಾಡಿದ. ಅಲ್ಲಿ ಗುರುಸೂತ್ರ ಭಾಷೆ ಅವಿಲಂಬಿತಂ ಪ್ರಜೆ ಅಂತೇಳಿ ಆಜ್ಞೆ ಮಾಡಿ, ನೇರಿಲ್ ಪರ್ಸನಲ್ ಆಗಿ ಬಂದು ಆಜ್ಞೆ ಮಾಡಿದ ಗ್ರಂಥ. ಅದೆರಡಿನ್ನೂ ಚೆನ್ನಾಗಿ ಓದ್ಬೇಕು, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರಮೇಯ ಇಳಿತಾನಿದೆ, ಇಲ್ಲಿದ್ರೆ ಪ್ರಮೇಯ ಇಲ್ಲ ಅಂತ ಇರ್ತಕ್ಕಂಥದ್ದು. ಭಾಗವತ ಅಂತ ಹೇಳ್ತಾರೆ, ಭಾಗವತ ತಾತ್ಪರ್ಯ ನಿರ್ಣಯ ಇಲ್ಲ ಅಂದ್ರೆ ಭಾಗವತ ಹೇಳಿದ್ರೆ ತುಂಬಾ ತಪ್ಪ ಬರೋದು. ನನಗೆ ಐ ಹ್ಯಾವ್ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂಕಲ್. ನನಗೆ ಬಂದು ಒಂದು 10 ದಿನಕ್ಕೆ ಮುಂಚೆ ಹಂಗೇರಿಯಿಂದ ಒಬ್ಬ ಬಂದು ನನಗೊಂದು ಇಮೇಲ್ ಕಳಿಸಿದ್ದ. ಇದು ಹೆಂಗ ಬಂದು ರಾಮದೇವ್ರನ್ನ ಬಂದು ರಾಮ ಬಂದು ಒಂದು ಧೋತಿ ಅಗಸನ್ ಹೇಳ್ದ ಅಂತ ಹೇಳಿ ಸೀತಾನ ಹೆಂಗ ಬಂದು ಫಾರೆಸ್ಟ್ ಕಳಿಸ್ದ. ರಾಮ ಏನೋ ಅದು ಒಂದು ಅಗಸನ್ ಮಾತನ್ನ ಕೇಳಿ ಸೀತಾನ್ ಕಳಿಸ್ದ ಅಲ್ವಾ ಅಂತ ಹೇಳಿ ನನಗೊಂದು ಮೆಸೇಜ್ ಕಳಿಸಿದ್ದ. ನಾನು ಏನ್ ಮಾಡಿದೆ ಅಂದ್ರೆ, ನಿಮ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದಿಂದ ಅವ್ರುಗಳೆಲ್ಲ ಅಸುರರುಗಳಪ್ಪ, ಅವರುಗಳು ಅಂಧ ತಮಸ್ ಹೋಗ್ಬೇಕು ಅಂತ ಈ ತರ ದೇವ್ರನ್ನ ನಿಂದೆ ಮಾಡಿಯೇ ಹೋಗ್ಬೇಕು ಅಂತ ಹೇಳಿ ನಿಮ್ದು 4 pages ಫೋಟೋ ಕಾಪಿ ಕಳಿಸಿ ಆತ ಕಳಿಸ್ದೆ. ಆಮೇಲೆ ಈ ಅಂಡರ್ಸ್ಟು ಇಷ್ಟೆಲ್ಲ ಸಮಾಚಾರ ಇದ್ದದ ರಾಮಾಯಣದಲ್ಲಿ, ನಾವೇನೋ ಓದ್ತಾ ಇದ್ದೀವಿ ಅಂತ ಹೇಳಿ ನೀವು ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ, ನಾ ಬಂದು ಈ 108 ಸ್ಟಾರ್ ಅಂತ ಬರೆದ ನೋಡಿದ್ರೆ ಆ ಪುಸ್ತಕ ನಿಮ್ಮಲ್ಲಿ ಇದೆಯೋ ಇಲ್ವಾ? 6 ವಾಲ್ಯೂಮ್. ಅದ್ರೊಳಗೆ ಇದು ಬರುತ್ತೆ. ಮೊದಲ ವಾಲ್ಯೂಮ್ಲಿ ವಾಲಿವದ ಒಂದು 12 ಪಕ್ಕ ಇರೋದು. ಅದು ಓದ್ಬಿಟ್ರಿ ಅಂದ್ರೆ ನಿಮಗೆ ಕ್ರಿಮಿನಲ್ ಲಾ A to Z ಅರ್ಥ ಆಗೋದು. ಎಸ್, ಅಗ್ರೀಡ್ ಅಂಕಲ್. 100% ಲೌಕಿಕದಲ್ಲೂ ಹೇಳ್ತಾರೆ. 100% ಅದೇ ಅರ್ಥ ಆಯ್ತಲ್ಲ. ಇದು ಅನೇಕರು ಉಪನ್ಯಾಸ ಮಾಡೋದು, ನಾ ಹೆಸರು ಹೇಳಲ್ಲ, ಮಾಡಬೇಡ, ಎಲ್ಲ ಸರಿ ಇದ್ರು ಈ ವಾಲಿನ ಕೊಂದದ್ದು ಒಂದು ವಿಷಯದಲ್ಲಿ ಕೊಂಚ ಜಾಗೃತಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಸ್ಕಿಪ್ ಓವರ್ ಮಾಡ್ತಾರೆ. ಏನ್ ಮಾಡೋದು ಅಂದ್ರೆ ತಿಳಿಲ್ಲ. ತುಂಬಾ ಜಾಗೃತಿ. ಅದೇ ಈ ಬೆಳಿಗ್ತಾನು ಪಾಠ ಮುಗಿಸಿದೆ, ಅದು 2 ದಿನ ಹೇಳಿ ನನ್ನ ಮೊಮ್ಮಗನಿಗೆ, ನೀವು ಅದು ಕೊಂಚ ಆ ಪುಸ್ತಕ ಇದೆಯಾ ನೋಡ್ರಿ, ಇಲ್ಲದ್ರೆ ಟೆಲ್ ದಟ್ ಫೆಲೋ, ಬಾಂಬೆ ಫೆಲೋ ಟು ಸೆಂಡ್ ಎ ಕಾಪಿ. ಡೆಫಿನೆಟ್ಲಿ ಅಂಕಲ್, ಡೆಫಿನೆಟ್ಲಿ. ಇದ್ದದ ಅಂಕಲ್, ನಮ್ಮ ಹತ್ರ ಕಾಪಿ ಇದ್ದದೆ. ಐ ಹ್ಯಾವ್ ಅ ಕಾಪಿ ಅಂಕಲ್. ವಾಲ್ಯೂಮ್ 1 ಇದೆಯಾ? ಇದ್ದದೆ. ಐ ಹ್ಯಾವ್ ದಟ್ ವಾಲಿವದ ಸೆವೆರಲ್ ಪೇಜಸ್ ನೀವು ಬರ್ದಿದ್ದು ನನ್ನ ಹತ್ರ. 108 stars ವಾಲ್ಯೂಮ್ 1. Volume 1. Yes, uncle, I got it. On that note, uncle, thank you very much, uncle. So we will catch you again next Sunday, uncle. Hare Krishna.
ನೀವು ನೀವು ತುಂಬಾ ನೋಡ್ತಾ ಇದ್ದೀರಿ, ಚಂದ ಇಂಟೆಲಿಜೆಂಟ್ ಆಗಿ ಫಾಲೋ ಮಾಡ್ತೀರಿ. ಆದ ಕಾರಣ ಏನೋ ನಂಗೆ ತಿಳಿದಿರೋ ವಿಷಯ ಹೇಳಿದ್ರೆ ನಂಗೆ ಮನಸ್ಸಿಗೆ ಸಂತೋಷ ಆಗುತ್ತೆ. ಅದಕ್ಕೆ ವೆರಿ ನೈಸ್. ದೀರ್ಘಾಯುಷ್ಮಾನ್. ಥ್ಯಾಂಕ್ ಯು ವೆರಿ ಮಚ್.